ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂಧಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾತ್ ಅರುಣಬಿಂಬಫಲಾದರೋಷ್ಟಾತ್ ಪೂರ್ಣೇಂದುಸುಂದರಮುಖಾತ್ ಅರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಕರ್ನಾಟಕದ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರಾಣರಾದಂಥ ನಮ್ಮ ಪ್ರಾತಸ್ಮರಣೀಯರಾದ ಡಿ ವಿ ಗುಂಡಪ್ಪನವರು ಸಂಸ್ಥಾಪಿತವಾದ ಈ ಸಂಸ್ಥಾನದ ಈ ದಿನ ಇಲ್ಲಿ ಬಂದಿರುವಂಥ ಗೀತಾ ಪ್ರೇಮಿಗಳು, ವಿದ್ವಾಂಸರು, ನಮ್ಮ ಪರಮ ಸಾಧ್ವಿ ವಿದುಷಿರಾದಂಥ ಮಾತೆಯರು, ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ನನ್ನ ವಿನಮ್ರ ಅಭಿವಾದನೆ. ಹೋದ ಸಾರಿ ನಾವು ನೋಡಿದ್ವು ಮೊದಲನೇ ಅಧ್ಯಾಯ ಸಮಸ್ಯೆ, ಎರಡನೇ ಅಧ್ಯಾಯದಲ್ಲಿ ಸಮಾಧಾನ, ಮೂರನೇ ಅಧ್ಯಾಯದಲ್ಲಿ ಆ ಸಮಾಧಾನವನ್ನು ಹೇಗೆ ಪಡೆಯೋದು, ಆ ಸಮಾಧಾನವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಭಗವಂತ ಯೋಗೇಶ್ವರ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ. ಸಮಸ್ಯೆ ಏನು? ಅರ್ಜುನನ ಸಮಸ್ಯೆ ನಮ್ಮದು ನಿಮ್ಮದು ಸಮಸ್ಯೆ. ಭಾಷೆಗಳು ಸಾಕಷ್ಟಿದೆ, ತಮ್ಮ ತಮ್ಮ ಪ್ರಕಾರವಾಗಿ ಅದರದ್ದು ಭಾಷೆಗಳನ್ನು ಹೇಳಿದ್ದಾರೆ, ಅದಕ್ಕೆ ವ್ಯಾಖ್ಯೆಗಳನ್ನು ಹೇಳಿದ್ದಾರೆ. ನಂದು ಅನುಸಂಧಾನ ಏನಂದರೆ, ಅರ್ಜುನನ ಸಮಸ್ಯೆ ಏನಾಗಿತ್ತು, ಆ ಸಮಸ್ಯೆ ನಮಗೆ ಈ ದಿನ ಇದೆಯಾ? ಆ ಸಮಸ್ಯೆ ನಮಗೆ ಇವತ್ತಿದ್ದರೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿರುವಂಥ ಸಮಾಧಾನ ನಮಗೆ ಹೇಗೆ ಅದು ಉಪಯೋಗ ಪಡಿಸ್ಕೊಡೋಕ್ಕೆ ಸಾಧ್ಯ? ಇವಾಗ ಇದನ್ನೇ ನೋಡೋದೇ ಮುಖ್ಯನದು ಅನುಸಂಧಾನದ ಪ್ರಯೋಜನ. ಬಹಳ ವಿದ್ವತ್ತಿಗೆ ಹೋದರೆ ಅದು ಜೀವನದಲ್ಲಿ ಏನು ಉಪಯೋಗ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಸಹಜವಾಗಿ ಸಾಧಾರಣವಾಗಿ, ಯಾಕೆಂದರೆ ಅಧ್ಯಾತ್ಮ ಅನ್ನೋದು ಜಟಿಲವಲ್ಲ, ರಹಸ್ಯವಲ್ಲ. ಅಧ್ಯಾತ್ಮ ಅಂದರೆ ತುಂಬ ಸಹಜವಾಗಿ ಸರಳವಾಗಿರೋದೇ ಅಧ್ಯಾತ್ಮ. ನಾವು ಅದನ್ನೇನು ಮಾಡ್ಕೊಂಡ್ಬಿಟ್ಟಿದ್ದೇವೆ, ತುಂಬ ಜಟಿಲ ಅಂದ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ಕಷ್ಟದಲ್ಲಿ ಇದ್ದೀವಿ, ನಾವು ಜಟಿಲತೆ ಒಳಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಬಿಡಿಸ್ಕೊಳ್ಳೋದೇ ಕಷ್ಟ. ಅಧ್ಯಾತ್ಮದಲ್ಲಿ ಯಾವುದೂ ಜಟಿಲತೆ ಇಲ್ಲ, ಸಹಜವಾಗಿದೆ, ಸರಳವಾಗಿದೆ, ರಾಜಮಾರ್ಗ. ಅದರಲ್ಲಿ ಯಾವ ತರಹನೂ ತೊಂದರೆ ಇಲ್ಲ. ಸಮಸ್ಯೆ ಏನು ನೋಡಿದ್ದು ನಾವು? ಸಮಸ್ಯೆ ನೋಡಿದ್ದು ಅರ್ಜುನನ ಮೊದಲನೇ ಸಮಸ್ಯೆ, ಸಂಪೂರ್ಣ ಆ ಯುದ್ಧವನ್ನು ಅವ ಹೇಗೆ ನೋಡ್ದ
ಇವಾಗ ನಡೀತಾ ಇದೆ ಸಂಸಾರದಲ್ಲಿ ಘಟನೆಗಳು, ಯುದ್ಧ ನಡೀತಾ ಇದೆ. ಒಂದು ನಮ್ಮ ಅಂತಃಕರಣದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಯುದ್ಧ ನಡೀತಾ ಇದೆ, ಹೊರಗಡೆನೂ ಒಂದು ಯುದ್ಧ ನಡೀತಾ ಇದೆ. ಯುದ್ಧ ಅನ್ನೋದು ಒಂದು ನ್ಯಾಚುರಲ್ ಫೆನಾಮಿನನ್, ಒಂದು ಪ್ರಾಕೃತಿಕವಾದ, ಒಂದು ನೈಸರ್ಗಿಕವಾದ್ದೇ ಒಂದು ವಿಕಾಸವೇ ಸಂಘರ್ಷದ ಮೇಲೆ ನಡೀತಾ ಇರೋದು. ಸಂಘರ್ಷ ಇಲ್ಲಂದರೆ ವಿಕಾಸವಿಲ್ಲ. ಆ ಸಂಘರ್ಷವನ್ನೇ ನಾವು ಯುದ್ಧ ಅಂತಲೂ ಹೇಳ್ತೀವಿ. ಆ ಸಂಘರ್ಷ ಯಾರ ಮಧ್ಯದಲ್ಲಪ್ಪ? ಈ ಸಂಪೂರ್ಣ ಚರಾಚರ ಜಗತ್ತು ಗೀತೆ ಪ್ರಕಾರವಾಗಿ ಎರಡು ಆಪೋಸಿಟ್ ಫೋರ್ಸಸ್ನಿಂದ ನಿರ್ಮಾಣ ಆಗಿರೋದು, ನೆಗೆಟಿವ್ ಪಾಸಿಟಿವ್ ಎರಡೂ, ದೈವ ಮತ್ತು ಅಸುರ ಅಂತ ಹೇಳ್ತೀನಿ. ಋಣಾತ್ಮಕವಾಗಿ ಧನಾತ್ಮಕವಾಗಿ ಎರಡು ಶಕ್ತಿಗಳು ಸೇರಿಕೊಂಡೇ ಈ ಸಂಸಾರ ನಡೀತಾ ಇರೋದು. ಅದನ್ನು ನಾವು ಹೇಗೆ ನೋಡ್ತೀವಿ ಪೂರ್ತಿ ಘಟನೆಗಳನ್ನು? ಅರ್ಜುನ ಹೇಗೆ ನೋಡಿದ ಆ ಯುದ್ಧವನ್ನು? ಮೊದಲನೇ ಅಧ್ಯಾಯ ಕೊನೆಯಲ್ಲಿ ನಾವು ತೋರಿಸ್ಕೊಟ್ಬಿಟ್ಟ. ಅಹೋವತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ. ಯುದ್ಧ ಅನ್ನೋದು ದೊಡ್ಡ ಪಾಪ, ಮಹಾಪಾಪ. ಗುರು ಹಿರಿಯರು, ಬಂಧು ಬಾಂಧವರು, ಎಷ್ಟು ಮಾನವೀಯವಾದ ದೃಷ್ಟಿಕೋನ ನೋಡಿ. ಮೇಲ್ಮೇಲೆ ನೋಡಿದ್ರೆ ಅವ ಹೇಳ್ತಾ ಇರೋದು ಎಷ್ಟು ಸೂಕ್ತವಾಗಿದೆ, ಎಷ್ಟು ಉಚಿತವಾಗಿದೆ, ನ್ಯಾಯವಾಗಿದೆ ಅಂತ ಕಂಡು ಬರುತ್ತೆ. ಹೌದು ಅಲ್ವೋ? ಯುದ್ಧ ಒಳ್ಳೆಯದು ಅಂತ ಯಾರು ಹೇಳ್ತಾರಾ? ಹೇಳೋದಿಲ್ಲ. ಯುದ್ಧ ಬೇಡಪ್ಪ ಅಂತಲೇ ಹೇಳ್ತಾರೆ. ಮತ್ತು ಯುದ್ಧ ಯಾವುದಕ್ಕೋಸ್ಕರ ಆಗ್ತಾ ಇರೋದು ಅದು ಮುಖ್ಯ. ವಾಟ್ ಈಸ್ ದಿ ಏಮ್? ಆ ಯುದ್ಧದ ಲಕ್ಷ್ಯ ಏನಾಗಿತ್ತು, ಗುರಿ ಏನಾಗಿತ್ತು? ಅರ್ಜುನ ಏನು ಮಾಡ್ದ? ಅದೆಲ್ಲ ಪೂರ್ತಿ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟ, ಋಣಾತ್ಮಕವಾಗಿ, ನಕಾರಾತ್ಮಕವಾಗಿ ತೊಗೊಂಡ್ಬಿಟ್ಟ. ಏನೋ ಅನರ್ಥವಾಗೋಕ್ಕೆ ಹೋಗ್ತಾ ಇದೆ ಅಂತ ತೊಗೊಂಡ್ಬಿಟ್ಟ. ಅನರ್ಥ ಏನೂ ಆಗೋಕ್ಕೆ ಹೋಗ್ತಾ ಇತ್ತಿಲ್ಲ. ಅದು ಸತ್ಯ ಮತ್ತು ನ್ಯಾಯವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಆ ಯುದ್ಧ ಆಗ್ತಾ ಇತ್ತಿತ್ತು. ಅವರನ್ನೆಲ್ಲ ಸಾಯಿಸೋದು ಲಕ್ಷ್ಯವಾಗಿತ್ತಿಲ್ಲ. ಅರ್ಜುನ ಅದು ಪರಿಣಾಮ, ಅದು ಅವರಲ್ಲೆಲ್ಲ ಮಡ್ದು ಹೋಗಿದ್ದು ಪರಿಣಾಮ, ಅದು ಲಕ್ಷ್ಯವಾಗಿತ್ತಿಲ್ಲ. ಅರ್ಜುನ ಏನು ಮಾಡ್ದ? ಲಕ್ಷ್ಯವನ್ನು ಮರ್ತೋದ. ನಾವು ಏನು ಮಾಡ್ತಾಯಿದ್ದೀವಿ ಕರ್ಮದಲ್ಲಿ? ಕರ್ಮದ ಲಕ್ಷ್ಯವನ್ನು ಮರ್ತು ಬಿಟ್ಟಿದ್ದೀವಿ. ಘಟನೆಗಳನ್ನೆಲ್ಲ ನಕಾರಾತ್ಮಕವಾಗಿ ನೋಡ್ತಾ ಇದ್ದೀವಿ. ಒಂದೇ ಘಟನೆ, ಅದು ಪಾಸಿಟಿವ್ ಆಗೂ ನಾವು ನೋಡ್ಬೋದು, ನೆಗೆಟಿವ್ ಆಗೂ ನೋಡ್ಬೋದು. ಅರ್ಜುನ ಏನು ಮಾಡ್ದ? ಆ ಧರ್ಮಯುದ್ಧವನ್ನು, ಸತ್ಯ ಮತ್ತು ನ್ಯಾಯವನ್ನು ಸಂರಕ್ಷಣೆ ಮಾಡೋಕ್ಕಾಗ್ತಾ ಇರುವಂಥ ಯುದ್ಧವನ್ನು ದೊಡ್ಡ ಅನ್ಯಾಯವಾಗೋಕ್ಕೆ ಹೋಗ್ತಾ ಇದೆ, ಒಂದು ದೊಡ್ಡ ಪಾಪ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ತಗೊಂಡ್ಬಿಟ್ಟ. ಇದು ಮೊದಲನೇ ಸಮಸ್ಯೆ. ನಾವು ಹೇಗೆ ನೋಡ್ತೀವಿ ಘಟನೆಗಳನ್ನು, ವ್ಯಕ್ತಿಗಳನ್ನು, ಪರಿಸ್ಥಿತಿಗಳನ್ನು, ಎಲ್ಲ ಜಾಗದಲ್ಲೂ ನಾವು ದೋಷ ದರ್ಶನ ಮಾಡ್ತಾಯಿದ್ದೀವಿ. ಇದೇ ನೆಗೆಟಿವ್ ಅಪ್ರೋಚ್ ಅಂತ ಹೇಳೋದು. ನಮ್ಮ ಲೈಫ್ ಯಾಕೆ ಇವಾಗ ಸುಸೈಡ್ ಜಾಸ್ತಿ ಆಗ್ತಾ ಇರೋದು, ಯಾಕೆ ಕ್ರೈಮ್ ಜಾಸ್ತಿ ಆಗ್ತಾ ಇರೋದು? ಆ ನೆಗೆಟಿವ್ ಅಪ್ರೋಚ್ನಿಂದಲೇ ಹಾಗಾಗ್ತಾ ಇರೋದು. ನಾವು ಎದುರಿಸೋಕೆ ತಯಾರಾಗಿಲ್ಲ ಲೈಫನ್ನು. ಹೇಗೆ ಬಂತು ಗೀತೆ ಏನು ಹೇಳುತ್ತೆ? ಹೇಗೆ ಜೀವನ ಬರುತ್ತೋ ಅದನ್ನು ಎದುರಿಸಪ್ಪ, ಬೆನ್ನು ತೋರಿಸ್ಬೇಡ ಅಂತ. ಅರ್ಜುನ ಬೆನ್ನು ತೋರಿಸ್ತಾ ಇದ್ದಾನೆ. ಅವ ಕ್ಷತ್ರಿಯ, ಅವನಿಗೆ ಹಾಗೂ ಬೆನ್ನು ತೋರಿಸೋದು ಅಧರ್ಮ, ಅದು ಪಾಪ. ಅದು ಯಾರು ಗೀತೆಯನ್ನು ತೊಗೊಂಡ್ಬಿಡ್ತಾರೋ ಅವ್ರು ಕ್ರಿಮಿನಲ್ ಆಗೋಕ್ಕೆ ಸಾಧ್ಯವಿಲ್ಲ, ಅವ್ರು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ಇದು ಮನೆಯಲ್ಲೂ ಹೋಗಬೇಕು. ಇವಾಗನಕ ಇದು ತುಂಬ ಬೇಕಾದಂಥದ್ದು. ಇದರಲ್ಲಿ ಹೋಗಿರೋ, ಇದನ್ನು ತೊಗೊಂಡ್ಬಿಟ್ಟಿರೋರಿಗೆ ಡಿಪ್ರೆಷನ್ಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅವರಲ್ಲಿ ಪೇಷನ್ಸ್ ಬಂದುಬಿಡುತ್ತೆ. ಗೀತೆ ಏನು ಕೊಡುತ್ತಪ್ಪ? ಪೇಷನ್ಸ್ ಕೊಡುತ್ತೆ. ಧೈರ್ಯ ಕೆಟ್ಟರೆ ತಾನೇ ನಾವು ಕ್ರೈಮ್ ಮಾಡೋದು, ಧೈರ್ಯ ಕೆಟ್ಟರೆ ತಾನೇ ಆತ್ಮಘಾತ ಮಾಡ್ಕೊಳ್ಳೋದು. ಯಾವಾಗಿನವರೆಗೆ ಧೈರ್ಯ ಇರುತ್ತೋ ಆವಾಗಿನವರೆಗೆ ನಾವು
ನೆಗೆಟಿವ್ಗೆ ಹೋಗೋದಿಲ್ಲ, ಪಾಸಿಟಿವ್ನಲ್ಲಿರ್ತೀವಿ. ಧೈರ್ಯ ಕೆಟ್ಬಿಟ್ರೆ ಹೋಯಿತು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ನಾವು ಏನು ಹೇಳ್ತೀವಿ? ಧೈರ್ಯಾವತಾರ ಅಂತ ಹೇಳ್ತೀವಿ. ಧೈರ್ಯ ಸರ್ವತ್ರ ಸಾಧನಂ ಅಂತ. ಜೀವನದಲ್ಲಿ ವಿಜಯ ಬೇಕು, ನಮಗೆ ಸಕ್ಸಸ್ ಬೇಕು, ಸಫಲತೆ ಬೇಕು, ಶಾಂತಿ ಬೇಕು. ಎಲ್ಲದಕ್ಕೂ ಆಧಾರ ಏನು? ಧೈರ್ಯ. ಅದೇ ಶ್ರೀ ಸಾಯಿಬಾಬಾ ಅವ್ರು ಹೇಳೋ ಸಬೂರಿ ಅಂತ ಹೇಳ್ತೀವಿ. ಸಬೂರಿ ಅಂದ್ರೇನು? ಸಬ್ರ್ ಅಂತ. ಸಬ್ರ್ ಅಂದ್ರೇನು? ಧೈರ್ಯ ಅಂತ. ಅವ್ರು ಎರಡೇ ಸೂತ್ರ ಕೊಡಿ, ಶ್ರದ್ಧೆ, ಸಬೂರಿ ಅಂತ ಹೇಳಿದರು. ಶ್ರದ್ಧೆ ಭಕ್ತಿಗೂ ಇರೋದು, ಜ್ಞಾನಕ್ಕೂ ಬೇಕಾಗಿದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅದ್ರ ಮೇಲೆ ನಾವು ಆಮೇಲೆ ಬರ್ತೀನಿ. ಇವಾಗ ಅಂದರೆ ಏನಾಯಿತು? ಮೊದಲನೇ ಸಮಸ್ಯೆ ನಾವು ನೋಡಿದ್ದು, ನೆಗೆಟಿವ್ ಇಟ್ಕೋಬಾರ್ದು, ಎಲ್ಲದರಲ್ಲೂ ಪಾಸಿಟಿವ್ ನೋಡಬೇಕು. ಕೆಟ್ಟದ್ರಲ್ಲೂ ಒಳ್ಳೇದು ನೋಡೋದು ಕಲ್ತ್ಕೋಬೇಕು. ಒಳ್ಳೇದ್ರಲ್ಲಿ ಒಳ್ಳೇದು ನೋಡೋದು ಇದ್ದೇ ಇದೆ. ಮಾತ್ರ ನಮಗಿವಾಗ ಹೇಗೆ ಹೋಗಿದೆ ದೃಷ್ಟಿ ಭ್ರಮೆಗಳು. ಒಳ್ಳೇದ್ರಲ್ಲೂ ನಾವು ಕೆಟ್ಟದ್ದು ನೋಡ್ತಾ ಇರ್ತೀವಿ. ಸೊಸೆ ತುಂಬ ಒಳ್ಳೆಯವಳು, ನಿರ್ದೋಷ ಯಾರೂ ಇಲ್ಲ ಸಂಸಾರದಲ್ಲಿ. ಗುಣದೋಷದಿಂದ ಯುಕ್ತವಾಗಿ ಎಲ್ಲ ತಯಾರಾಗಿರೋದು. ಗುಣದ ಆದಾನ ಪ್ರದಾನವಾಗಿಬಿಟ್ರೆ ಪ್ರೇಮ ಅಂತ ಹೇಳ್ತೀನಿ. ದೋಷದ ಆದಾನ ಪ್ರದಾನವಾಗಿಬಿಟ್ರೆ ಅದನ್ನು ಮೋಹ ಅಂತ ಹೇಳ್ತೀನಿ. ಸಹಜವಾಗಿ ನೋಡ್ಕೊಳ್ಳೋಕ್ಕೆ ನಾವಿವಾಗ ಏನು ಮಾಡ್ತಾಯಿದ್ದೀವಿ? ಪರಸ್ಪರ ದೋಷದ ಆದಾನ ಪ್ರದಾನ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಗುಣ ಇಲ್ಲ ಅಂತ ಇಲ್ಲ, ಎಲ್ಲರಲ್ಲೂ ಗುಣಗಳಿದೆ. ನಿರ್ಗುಣ ಆಗೋಕ್ಕೆ ಸಾಧ್ಯವಿಲ್ಲ. ಎಲ್ಲದರಲ್ಲೂ ಒಳ್ಳೆಯತನ ಇದೆ. ಆ ಒಳ್ಳೆತನದ ಎಕ್ಸ್ಚೇಂಜ್ ಮಾಡ್ತಾಯಿಲ್ಲ ನಾವು. ಆ ಕಲೆ ನಮಗೆ ಬಂದಿಲ್ಲ. ನಾವು ದೋಷಗಳನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾಯಿದ್ದೀವಿ. ಅದರಿಂದ ಏನಾಗುತ್ತೆ? ಪರಿಸ್ಥಿತಿಗಳು, ಸಂಬಂಧಗಳು ಎಲ್ಲವೂ ಸ್ವಲ್ಪ ವಿಷಮವಾಗುತ್ತೆ, ವಿಷಾಕ್ತವಾಗುತ್ತೆ. ಎರಡನೇದು ಏನು ಸಮಸ್ಯೆ ಅರ್ಜುನಂದು? ಮಾತು ಜ್ಞಾನಿಗಳಾಗಿ ಆಡ್ತಾ ಇದ್ದ, ಕರ್ಮ ಹೇಡಿಗಳಾಗಿ ಮಾಡೋಕ್ಕೆ ಹೊರಟಿದ್ದ. ನಾವೆಲ್ಲರೂ ಜ್ಞಾನಿಗಳಾಗೆ ಮಾತಾಡ್ತೀವಿ. ಮಾತಿನಲ್ಲಿ ಯಾರೂ ಅಜ್ಞಾನಿಗಳಲ್ಲ ನಾವುಗಳು. ಹೌದು ಅಲ್ವೋ? ನಮ್ಮ ಮಾತುಗಳು ಎಲ್ಲರದ್ದು. ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡ್ರೆ ಅವನು ಬ್ರಹ್ಮಜ್ಞಾನವೇ ಮಾತಾಡ್ತಾನೆ. ಅದ್ರ ಕೆಳಗಿನ ಗುರು ಗುರು. ಬೆಂಗಳೂರಿನಲ್ಲಿ ಈ ಶಬ್ದ ತುಂಬ ಜೋರಾಗಿದೆ. ಏನು ಗುರು, ಏನು ಗುರು. ಡಿವ್ಯಾಲ್ಯೂಯೇಷನ್, ಶಬ್ದದ್ದು ಡಿವ್ಯಾಲ್ಯೂಯೇಷನ್ ಆಗುತ್ತೆ. ಗುರು ಅನ್ನೋ ಶಬ್ದಕ್ಕೆ ಎಷ್ಟು ಡಿವ್ಯಾಲ್ಯೂ ಆಗಿದೆ. ಅಲ್ಲಿ ಕೂತಿರೋರು ಮಾಡ್ತಾಯಿರೋ ಡಿವ್ಯಾಲ್ಯೂಯೇಷನ್ ಇದು ಬೇರೆ ಜಾಗ. ಪಬ್ಲಿಕ್ನಲ್ಲಿ ಡಿವ್ಯಾಲ್ಯೂಯೇಷನ್ ಆಗಿಬಿಟ್ಟಿದೆ. ಎಲ್ಲರೂ ಗುರುಗಳೇ. ಏನು ಗುರು, ಏನು ಗುರು, ಏನು ಗುರು, ಏನು ಗುರು. ಶಬ್ದಗಳು ತುಂಬ ಬೇಟಿದೆ. ಅದನ್ನು ಉಪಯೋಗಿಸ್ಬೇಕಾದ್ರೆ ನಾವು ತುಂಬ ಸಾವಧಾನವಾಗಿರಬೇಕು. ಅದು ವೈಬ್ರೇಟ್ ಮಾಡ್ತಾ ಇರುತ್ತೆ ಶಬ್ದಗಳು. ಅಂದರೆ ಮಾತಿನಲ್ಲಿ ಅರ್ಜುನನ ಹಾಗೆ ನಾವೆಲ್ಲರೂ ಜ್ಞಾನಿಗಳಾಗಿದ್ದೀವಿ. ಮಾತ್ರ ಕರ್ಮದಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದು ನಾವು ನೋಡ್ಕೋಬೇಕಾದ್ದು. ಅದು ಬೇರೆ ಯಾರೂ ನಮಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯವಿಲ್ಲ. ನಾವೇ ನಮ್ಮನ್ನು ನೋಡ್ಕೋಬೇಕು. ಅದಕ್ಕೆ ಪುರ್ಸತ್ತೆ ಇಲ್ವಲ್ಲ. ನಾವು ಇಬ್ಬರು ನೋಡೋರಲ್ಲೇ ಇದ್ದೀವಲ್ಲ ಯಾವಾಗಲೂ. ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಕೊಡ್ತೀವಪ್ಪ? ಇನ್ನೊಬ್ಬರನ್ನ ನೋಡೋಕೆ ಬೇಕಾದಷ್ಟು ಟೈಮ್ ಇದೆ. ಡೆಲ್ಲಿಲಿ ಏನು ನಡೀತಾ ಇದೆ, ವಿಧಾನಸೌಧದಲ್ಲಿ ಏನು ನಡೀತಾ ಇದೆ, ಅದೆಲ್ಲ ವಿಚಾರಿಸ್ಕೊಡೋಕೆ ನಮಗೆ ತುಂಬ ಟೈಮ್ ಇದೆ. ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ. ಇನ್ನೊಬ್ಬರನ್ನ ನೋಡೋಕೆ ಟೈಮ್ ಇದೆ. ಇದು ಎರಡನೇ ಸಮಸ್ಯೆ. ಮೂರನೇ ಸಮಸ್ಯೆ ಏನು? ಮೂರನೇ ಸಮಸ್ಯೆ ಅರ್ಜುನಂದು, ನಾನು ಯುದ್ಧ ಮಾಡೋನು, ನಾನು ಮಾಡೋದಿಲ್ಲ. ಕರ್ತೃತ್ವ ಅಂತ ಹೇಳ್ತೀವಿ, ಡೂವರ್ಶಿಪ್ ಅಂತ ಹೇಳ್ತೀವಿ. ಅರ್ಥವಾಯ್ತಾ ನಿಮಗೆ? ನಾವು ಪ್ರತಿಯೊಂದು ಕರ್ಮರು ಕರ್ತರಾಗಿ ಹೋಗ್ತೀವಿ. ನಾನು ಮಾಡ್ತಾಯಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಮಾಡ್ತೀನಿ. ಈ ಅಹಂ ಬ್ರಹ್ಮತ್ವ ಇದೆಯಲ್ಲ, ನಾನು ಮಾಡ್ತೀನಿ. ಎಲ್ಲ ನಡೀತಾ ಇದೆಯಪ್ಪ. ನೀವು ನಮ್ಮ ಭೂಮಿಕೆ, ನಮ್ಮ ನಿಮಿತ್ತ, ನಮಗೇನು ರೋಲ್ ಸಿಕ್ಕಿದೆಯೋ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋದೇ ನಮ್ಮ ಹತ್ರ ಇರೋದು. ಅದನ್ನು ನಾವು ನಾನೇ ಮಾಡ್ತಾಯಿರೋನು. ಮಾಡ್ತಾಯಿರೋರು ಪ್ರಕೃತಿ ಮಾಡ್ತಾಯಿದೆ. ತ್ರಿಗುಣಮಯಿ ಮಾಯಿಂದ ಎಲ್ಲ ನಡೀತಾ ಇದೆ. ಶುಭಾಶುಭಗಳು ಗೀತೆ ಪ್ರಕಾರವಾಗಿ. ನೀವೆಲ್ಲ ಅಧ್ಯೇತರು ಕೂತಿದ್ದೀರಿ, ವಿದ್ವಾಂಸರು.
ನಾನು ಏನೂ ಮಾಡ್ತಾಯಿಲ್ಲ, ನೀವು ಏನೂ ಮಾಡ್ತಾಯಿಲ್ಲ, ಹ್ಯಾಪನಿಂಗು, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ನಾವೇನು ಅಂದ್ಕೊಂಡ್ಬಿಡ್ತೀವಿ, ನಾನು ಮಾಡ್ತಾಯಿದ್ದೆ. ಇದೇ ಬಂಧನಕ್ಕೆ ಕಾರಣ. ಕರ್ಮ ಬಂಧನಕ್ಕೆ ಕಾರಣವಲ್ಲ, ಆ ಡೂವರ್ಶಿಪ್ ಇದೆಯಲ್ಲ, ನಾನು ಮಾಡಿದೆ ಅಂತ. ಶುಭ ಆಗಲಿ ಅಶುಭವಾಗಲಿ ನಾವು ಏನೂ ಮಾಡ್ತಾಯಿಲ್ಲ. ನಿಜವಾಗಿ ನೋಡಿದರೆ ಅರ್ಜುನಿಗೆ ಅದೇ ತೋರಿಸ್ಕೊಟ್ಟಿದ್ದು ಭಗವಂತ. ನಿನ್ನ ನಿಮಿತ್ತಪ್ಪ, ನೀನು ಯುದ್ಧ ಮಾಡದಿದ್ರೂ ಯುದ್ಧ ನಡೆಯುತ್ತಪ್ಪ, ನಿಲ್ಲೋದಿಲ್ಲ. ಯಾಕೆಂದರೆ ಯುದ್ಧ ಹ್ಯಾಪನ್ ಆಗ್ತಾಯಿದೆ, ಅದು ತಾನಾಗೇ ಆಗ್ತಾ ಇರುವಂಥದ್ದು. ನೀನು ಯುದ್ಧ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಯುದ್ಧ ನಿಲ್ಲಿಸೋಕ್ಕೆ ಸಾಕಷ್ಟು ಪ್ರಯತ್ನಗಳು ನಾನು ಮಾಡಿ ಆಯಿತು, ಎಲ್ಲರೂ ಮಾಡಿ ಆಯಿತು. ಯುದ್ಧ ನಿಲ್ಲಲಿಲ್ಲ, ಇಂಪೋಸಿಷನ್ನು. ಇವಾಗ ಒಬ್ಬ ಬಂದು ನಿಮ್ಮ ಹತ್ರ ನಾನು ಜಗಳ ಆಡಿಯೇ ಆಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ನೀವೇನು ಮಾಡ್ತೀರಿ? ದುರ್ಯೋಧನ ಏನು ಹೇಳ, ತಿರ್ಗಾ 12 ವರ್ಷಕ್ಕೆ ಹೋಗಿ ಕಾಡಿಗೆ ಅಂತ ಹೇಳ್ದ. ನೀವು ಮುಂಚೆನೇ ಬಂದುಬಿಟ್ಟಿದ್ದೀರಿ, ಪೂರ್ತಿ ಡ್ಯೂರೇಷನ್ ಕಂಪ್ಲೀಟ್ ಆಗಲಿಲ್ಲ ನಿಮ್ಮದು, ನೀವು ಮುಂಚೆನೇ ಬಂದುಬಿಟ್ರಿ, ಅದಕ್ಕೆ ತಿರ್ಗಾ ಹೋಗಿ ನೀವು ಅಂತ ಎಲ್ಲ ವಿದ್ವಾಂಸರು ಹೇಳ್ತಾ ಇದ್ದಾರೆ, ಜ್ಯೋತಿಷ್ಕರು ಹೇಳ್ತಾ ಇದ್ದಾರೆ. ಇಲ್ಲಪ್ಪ, ಎಲ್ಲ ಪೀರಿಯಡ್ ಆದಮೇಲೆ ಬಂದಿರೋದು ಇವ್ರ ಪಾಲು ಕೊಡು ಅಂತ. ಇಲ್ಲ, ಕೊಡೋದಿಲ್ಲ. ನೋಡಿ, ಆವಾಗ ಏನಾಗಬೇಕಿನ್ನು? ತಿರ್ಗಾ ಕಾಡಿಗೆ ಹೋಗಬೇಕು, ಇಲ್ಲ ಯುದ್ಧ ಮಾಡಬೇಕು. ಪಾಂಡವರು ಯಾವತ್ತೂ ಯುದ್ಧ ಬೇಕು ಅಂತ ಕೇಳಲಿಲ್ವಲ್ಲ. ಹಾಗೇನೆ ನಮ್ಮ ಮೇಲೂ ಯಾವಾಗಲೂ ಯುದ್ಧ ಬಂದೇ ಬಿಟ್ಟರೆ ಅದನ್ನು ಎದುರಿಸಬೇಕಾಗುತ್ತೆ. ನಾವು ಬೆನ್ನು ತೋರಿಸೋ ಹಾಗಿಲ್ಲ. ಅದರಲ್ಲಿ ಹತೋಬಾ ಪ್ರಾಪ್ಸತೆ ಸ್ವರ್ಗಂ ಅಂತ, ಅದರಲ್ಲಿ ಪ್ರಾಣ ಹೋದರೂ ನಾವು ಮೇಲಕ್ಕೆ ಹೋಗ್ತೀವಿ. ಗೆದ್ದರೆ ನಮಗೆ ಅಧಿಕಾರ ನಮಗೆ ಸಿಕ್ಕುತ್ತೆ. ಇದು ಕರ್ತೃತ್ವ ಅನ್ನೋದು ಇದು 3ನೇ ಸಮಸ್ಯೆ ಅರ್ಜುನಂದು. 4 ಸಮಸ್ಯೆಗಳ ಒಂದು, ಅದು 4 ಸಮಸ್ಯೆನೂ ನಮಗೆ ಇವಾಗಿದೆ. ಅದಕ್ಕೆ ಗೀತೆ ಅನ್ನೋದು ಇವಾಗ ಬೇಕಾಗಿರೋದು. ಅದು ಬುದ್ಧಿಯ ಭಾಷೆಯಲ್ಲಿ. ಯಾವ ಗ್ರಂಥವೂ ಇಲ್ಲ ನಮ್ಮ ಹತ್ರ. ಬುದ್ಧಿಯ ಭಾಷೆಯಲ್ಲಿ ತರ್ಕದಿಂದ ಸಮಾಧಾನ ಕೊಡುವಂಥದ್ದು. ಎಷ್ಟು ತರ್ಕ ಮಾಡಬೇಕಾರೋ ಗೀತೆಯಲ್ಲಿ ಮಾಡಬಹುದು. ಎಲ್ಲದಕ್ಕೂ ಭಗವಂತ ಸಮಾಧಾನ ಕೊಟ್ಟಿದ್ದಾರೆ. ಮಾತ್ರ ಭಾಷ್ಯಗಳ ಕಣ್ಣಿನಿಂದ ನೋಡೋಕ್ಕೆ ಹೋದರೆ ಗೊತ್ತಾಗೋಲ್ಲ ಏನು. ಯಾಕೆಂದರೆ ಭಾಷ್ಯಗಳಲ್ಲಿ ತಮ್ಮ ಸಂಪ್ರದಾಯದ ವಿಚಾರಗಳನ್ನು ಇಂಪೋಸ್ ಮಾಡಿ ಇಟ್ಟಿದ್ದಾರೆ. ನನ್ನ ಪ್ರಕಾರವಾಗಿ ನಾವು ನಿಷ್ಪಕ್ಷರಾಗಿ ಅದನ್ನು ಅನುಸಂಧಾನ ಮಾಡಬೇಕು, ನಿಷ್ಪಕ್ಷರಾಗಿ ನೋಡಬೇಕು. ಎಲ್ಲರೂ ಸರಿಯಾಗೇ ಬರೆದಿದ್ದಾರೆ. ಭಕ್ತರೆಲ್ಲ ಭಕ್ತಿಯೇ ಮುಖ್ಯ ಅಂತ ಬರೆದ್ರು, ಸರಿಯೇ. ಅದುವೇ ಆದಿಶಂಕರ ಭಗವತ್ಪಾದಂಥ ಜ್ಞಾನಿಗಳು ಅವರೆಲ್ಲ ಹೇಳಿದ್ರು ಜ್ಞಾನವೇ ಮುಖ್ಯ ಅಂತ ಹೇಳಿದ್ರು, ಅದು ಸರಿಯೇ. ಲೋಕಮಾನ್ಯ ತಿಲಕರು ಅಂಥವರು ಕರ್ಮಯೋಗಿಗಳೆಲ್ಲ, ಮೀಮಾಂಸಕರೆಲ್ಲ ಕರ್ಮವೇ ಮುಖ್ಯ ಅಂತ ಹೇಳಿದರು, ಅದು ಸರಿಯೇ. ರಾಜಯೋಗದವರೆಲ್ಲ ಅವರೆಲ್ಲ ಪ್ರಾಣಾಯಾಮ ಸಾಧನೆ ಮಾಡಿ ಕುಂಡಲಿನಿ ಜಾಗರಣೆ ಮಾಡಬೇಕು, ಅದೇ ಉಪಾಯ ಅಂತ ಅದನ್ನು ಹೇಳಿದರು ರಾಜಯೋಗದವರು, ಅದು ಸರಿಯೇ. 4 ಇದೆ ಇದರಲ್ಲಿ. ಏಕಾಂಗವಾಗಿ ಯಾವುದನ್ನೂ ನೋಡಬಾರ್ದು. ಎಲ್ಲ ಒಂದಕ್ಕೊಂದು ಅನುಸ್ಯೂತವಾಗಿದೆ, ಒಂದಕ್ಕೊಂದು ಸೇರಿಕೊಂಡಿದೆ. ಜ್ಞಾನ ಅನ್ನೋದು ಗುರಿ ಆಯಿತು, ಲಕ್ಷ್ಯವಾಯಿತು. ಅದು ಭಗವಂತ ತೋರಿಸ್ಕೊಟ್ರು. 2ನೇ ಅಧ್ಯಾಯದಲ್ಲಿ ನಾವು ಹೋಗ್ತೀವಿ ಇವಾಗ. ಹೋದ ಸಾರಿ ನೋಡಿದ್ದು ಏನೇನು ನೋಡಿದ್ದು ನಾವು? ನೀನು ಜ್ಞಾನಿಗಳಾಗಿ ಮಾತಾಡ್ತಾ ಇದೀಯಪ್ಪ, ಮಾತ್ರ ಯಾವುದು ವಿಷಯದಲ್ಲಿ ಶೋಕ ಮಾಡಬೇಕಾಗಿಲ್ವೋ ಆ ಬಗ್ಗೆ ಶೋಕ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಶರೀರ ಮತ್ತು ಆತ್ಮತತ್ವ ಎರಡನ್ನೂ ಬಿಡಿಸಿ ತೋರಿಸಿದ್ರು ಭಗವಂತ. ಈ ಶರೀರ ಅನ್ನೋದು ಹೋಗೋದು ಬರೋದು, ಅದಕ್ಕೋಸ್ಕರ ಅಸತ್ಯ. ಈ ಶರೀರದ ಒಳಗೆ ಒಂದು ಚೇತನ ತತ್ವ ಇದೆ, ಆತ್ಮತತ್ವ ಅಂತ ಹೇಳ್ತೀವಿ, ಅದೇ ಸತ್ಯ ಅಂತ ಹೇಳ್ತೀವಿ. ಆ ಸತ್ಯ ಅನ್ನೋದು ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕುಳಿದಯಂತ್ಯಾಪೋ ನ ಶೋಷಯತಿ ಮಾರುತ. ಅದನ್ನು ನಷ್ಟ ಮಾಡೋಕ್ಕೆ ಸಾಧ್ಯವಿಲ್ಲ ಯಾವ ಶಸ್ತ್ರದಿಂದಲೂ, ಯಾವ ನೀರಿನಲ್ಲೂ ಅದನ್ನು ಒದ್ದೆ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾವ ಗಾಳಿಲೂ ಒಣಗಿಸೋಕ್ಕೆ ಸಾಧ್ಯವಿಲ್ಲ, ಯಾವ ಅಗ್ನಿಯಲ್ಲೂ ಅದನ್ನು ಸುಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ
ಏನು ಹೇಳಿದರು ಇಲ್ಲಿ ಕೊನೆಯೊಳಗೆ? ಈ ಆತ್ಮತತ್ವ ಅನ್ನೋದು ಇಂದ್ರಿಯಗಳಿಂದ ಮೇಲಿದೆ, ಮನಸ್ಸಿಂದ ಮೇಲಿದೆ, ಬುದ್ಧಿಯಿಂದ ಮೇಲಿದೆ. ಅಂದರೆ ವಿಚಾರದಿಂದ ಇದನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ. ನೋಡಿ, ವಿಚಾರ ಮಾಡ್ತಾನೆ ಇದ್ದೀವಿ ನಾವು. ಇವಾಗ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಹೋದ ಸಲ ನಾನು ತೋರಿಸ್ಕೊಟ್ಟಿದ್ದೆ ತಮಗೆ, ಒಂದು ಸ್ವಲ್ಪ ಎಲ್ಲರ ಮುಂದೆ ಇಟ್ಟಿದ್ದೆ. ನಾವಿವಾಗ ಇವಾಗ ರೋಡ್ ಮೇಲೆ ಒಂದು ಟ್ರಾಫಿಕ್ ಜಾಮ್ ಆಗೋಗ್ತಾ ಇದೆ. ಹಾಗೆ ನಮ್ಮ ಬುದ್ಧಿ ಒಳಗೊಂದು ಜಾಮ್ ಹಿಡ್ಕೊಂಡ್ಬಿಟ್ಟಿದೆ. ಕಮ್ಯುನಿಕೇಷನ್ ಕ್ಲಿಯರಾಗಿ ಟ್ರಾನ್ಸ್ಪರೆಂಟಾಗಿ ಆಗ್ತಾಯಿಲ್ಲ, ಯಾವ ಸಂಬಂಧಗಳಲ್ಲೂ ಆಗ್ತಾಯಿಲ್ಲ. ಈ ಟಿ ವಿ ಡಿಬೇಟ್ಸ್ನಲ್ಲೂ ನೋಡ್ತಾ ಇದ್ದೀರಿ ನೀವು, ಕಮ್ಯುನಿಕೇಷನ್ ಆಗ್ತಾಯಿಲ್ಲ ಸರಿಯಾಗಿ. ಯಾಕೆ ಆಗ್ತಾಯಿಲ್ಲ? ಅದೊಂದು ಜಾಮ್ ಹಿಡ್ಕೊಂಡ್ಬಿಟ್ಟಿದೆ. ಏನು ಜಾಮ್ ಹಿಡ್ಕೊಂಡಿದೆ? ನಮಗೆ ಎಲ್ಲದಕ್ಕಿಂತ ದೊಡ್ಡ ಸ್ವಾತಂತ್ರ್ಯತೆ ಮನುಷ್ಯನಿಗೆ ಪಡೆದಿರೋದು ಏನು ಅಂದರೆ ಪ್ರಕೃತಿಯಿಂದ, ಭಗವಂತನಿಂದ ನಮಗೆ ಸಿಕ್ಕಿರೋದು. ಬಾಕಿ ಯಾವ 80 ಲಕ್ಷ ಯೋನಿಗಳಲ್ಲಿ ಯಾರಿಗೂ ಈ ಸ್ವಾತಂತ್ರ್ಯ ಇಲ್ಲ. ಅದನ್ನೇನು ಹೇಳ್ತೀವಿ ನಾವು? ವಿಚಾರ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಫ್ರೀಡಮ್ ಆಫ್ ರೀಸನಿಂಗ್, ಫ್ರೀಡಮ್ ಆಫ್ ಥಾಟ್, ಇದು ಯಾರಿಗೂ ಇಲ್ಲ. ಈ ವಿಚಾರ ಸ್ವಾತಂತ್ರ್ಯ ಇದೆಯಲ್ಲ, ಇದು ಯಾಕೆ ಪಡೆದಿರೋದು ನಾವು? ಸತ್ಯವನ್ನು ತಿಳ್ಕೊಳ್ಳೋಕ್ಕೋಸ್ಕರ. ವಿಚಾರ ಯಾಕೆ ಬೇಕು ನಮಗೆ? ಸತ್ಯವಂತ ಸಹಜವಾದಿದೆ ಜ್ಞಾನ ಮಾರ್ಗ ಅಂತ ಹೇಳೋದು. ವಿಚಾರ ಮೂಲಕವಾಗಿ ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಜ್ಞಾನ ಮಾರ್ಗ ಅಂತ. ಬೌದ್ಧಿಕರಿಗೆ ಇದೇ ಮಾರ್ಗ. ಯಾಕೆಂದರೆ ಬುದ್ಧಿ ಪ್ರಮುಖವಾಗಿರುವಂಥ ವ್ಯಕ್ತಿಗಳಿಗೆ ನೀವು ಮನಸ್ಸಿಂದು, ಹೃದಯದ್ದು, ಭಾಷೆಯೊಳಗೆ ಏನಾದ್ರು ಹೇಳಿದರೆ ಅವ್ರು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಅವ್ರಿಗೆ ರೀಸನಿಂಗ್ ಆಗಿರಬೇಕು, ರೀಸನೇಬಲ್ ಆಗಿರಬೇಕು. ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಟ್ರೂತ್ ಈಸ್ ಆಲ್ವೇಸ್ ರೀಸನೇಬಲ್. ಸತ್ಯ ಅನ್ನೋದು ಅತಾರ್ಕಿಕವಾಗಲ್ಲ, ಇಲ್ಲವರಿಲ್ಲ. ತರ್ಕಸಮ್ಮತವಾಗಿರೋದೇ ಸತ್ಯ ಅಂತ. ಹೌದು ಅಲ್ವೋ? ಇವಾಗ ನಾವು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆ ವಿಚಾರ ಮೂಲಕವಾಗಿ ಸತ್ಯವನ್ನು ತಿಳ್ಕೊಳ್ಳುವಂಥ ಪ್ರಯಾಸ ಮಾಡ್ತಾ ಇಲ್ಲ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವೋ ಅದನ್ನೇ ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಮುಂಡೆ ಮತ್ತಿರ ಭಿನ್ನ ಅಂತ ಎಲ್ಲರ ಮಸ್ತಿಷ್ಕದಲ್ಲೂ, ಎಲ್ಲರ ಬುದ್ಧಿಗಳಲ್ಲೂ ಒಂದು ಸ್ವತಂತ್ರವಾದ ವಿಚಾರ ಸರಣಿ ಬರ್ತಾ ಇದೆ. ಅದೇ ಇಂಡಿವಿಜುವಲಿಟಿ ಅಂತ. ನಾವು ಎಲ್ಲಿ ನಿಮಗೆ ಒಬ್ಬೊಬ್ಬರಿಗೂ ಎಲ್ಲಿ ಅಂತರ ಇರೋದು? ಮನಸ್ಸು, ಇಂದ್ರಿಯಗಳು ಎಲ್ಲ ಒಂದೇ ತರಹ ಇದೆ ಎಲ್ಲರಿಗೂ. ಬರೀ ಬುದ್ಧಿಲೇ ನಾವು ಡಿಫರ್ ಆಗ್ತಾ ಇರೋದು. ಅದೇ ಇಂಡಿವಿಜುವಲಿಟಿ ಅಂತ ಹೇಳೋದು. ಅದೇ ನಮ್ಮದು ಐಡೆಂಟಿಟಿ. ಅದು ಕಳ್ಕೋಬಾರ್ದು ನಾವು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ವಿಚಾರ ಇಟ್ಕೊಳ್ಳೇಬೇಕು. ಆ ವಿಚಾರ ಸಿಕ್ಕಿರೋದು ಯಾವುದಕ್ಕೆ? ಆ ಸತ್ಯ ಕಾಮನ್ನು. ಏನು ತಿಳ್ಕೋಬೇಕಾಗಿದೆಯೋ ಅದು ಕಾಮನ್ನು. ನಾವು ಎಲ್ಲರೂ ನಮ್ಮ ವಿಚಾರದಿಂದ ಸತ್ಯವನ್ನು ತಿಳ್ಕೋಬೇಕು. ಅದಕ್ಕೆ ವೈದಿಕ ಋಷಿಗಳು ಹೇಳಿದರು, ಏಕಂ ಸದ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದರು. ಸತ್ಯ ಒಂದೇ ಆದರೂ ಅದನ್ನು ತಮ್ಮ ತಮ್ಮ ವಿಚಾರ ಪ್ರಕಾರವಾಗಿ ಜನಗಳು ಹೇಳ್ತಾರೆ, ವಿದ್ವಾಂಸರು ಹೇಳ್ತಾರೆ ಅಂತ ಹೇಳಿದರು. ಇವಾಗ ಸರಿ ಹೋಯ್ತಾ ನಾನು ಹೇಳೋ ಮಾತು? ಇವಾಗ ನಿಮಗೆ ಇವಾಗ ನಾವು ಏನು ಮಾಡ್ಕೊಂಡ್ಬಿಟ್ಟು ವಿಚಾರ ಮಾಡ್ತಾ ಇರೋದೇ ಸತ್ಯ ಅಂತ ವಿಚಾರನ ಹಿಡ್ಕೊಂಡ್ಬಿಟ್ಟು. ಆವಾಗ ಏನಾಯಿತು? ಹೆಂಡತಿ ವಿಚಾರ ಬೇರೆ, ಗಂಡನ ವಿಚಾರ ಬೇರೆ, ಮಗನ ವಿಚಾರ ಬೇರೆ, ತಂದೆ ವಿಚಾರ ಬೇರೆ, ಎಲ್ಲರದ್ದು ವಿಚಾರ ಬೇರೆ ಬೇರೆ. ಒಬ್ರಿಗೊಬ್ರ ವಿಚಾರ ಸೇರ್ತಾ ಇಲ್ಲ. ಅದು ಯಾವಾಗಲೂ ಸೇರೋದಿಲ್ಲ. ಇಂಟಲೆಕ್ಚುವಲ್ ಯೂನಿಟಿ ಯಾವತ್ತೂ ಸಮಾಜದಲ್ಲಿ, ಪರಿವಾರದಲ್ಲಿ ಸಾಧ್ಯವಿಲ್ಲ, ಆಗಲೂಬಾರ್ದು. ನಾವು ಈ ಥಿಂಕಿಂಗ್ ಪ್ರೊಸೀಜರ್, ರೀಸನಿಂಗ್ ಇದೆಯಲ್ಲ, ಅದನ್ನು ನಾವು ಮಿಸ್ಯೂಸ್ ಮಾಡ್ತಾಯಿದ್ದೀವಿ. ಏನು ಮಾಡ್ಕೊಂಡ್ಬಿಡ್ತಾ ಇದ್ದೀವಿ? ಅದನ್ನು ನಾವು ಹಿಡ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ಡಿಸ್ಕಷನ್ ಮಾಡ್ತಾ ಇರೋದು, ವಾದ ಮಾಡ್ತಾ ಇರೋದು ಯಾವುದಕ್ಕೆ? ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಆ ಸತ್ಯವನ್ನು ತಿಳ್ಕೊಳ್ಳೋದು ನಾವು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಯೋಚನೆ ಮಾಡೋದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು. ಇವಾಗ ಮೆಟ್ಲು ಹತ್ಕೊಂಡು ಮಾಡಿಗೆ ಹೋಗ್ತೀನಿ. ನಾವು ಮಹಡಿ ಮೇಲೆ ಹೋಗಬೇಕಾಗಿರೋದು ಗುರಿ ನಮ್ಮದು, ಅದು ಸತ್ಯ.
ಮಾಡಿ ಸತ್ಯ. ಈ ಮೆಟ್ಲು ಅನ್ನೋದು ವಿಚಾರ, ಚಿಂತನೆ. ನಾವು ಏನು ಮಾಡಿಬಿಟ್ಟು ಆ ವಿಚಾರವನ್ನೇ ಹಿಡ್ಕೊಂಡ್ಬಿಟ್ಟು, ಮೆಟ್ಲನ್ನೇ ಹಿಡ್ಕೊಂಡ್ಬಿಟ್ಟು ಜಾಮ್ ಆಗೋಯ್ತು. ಅದು ಬಿಡಿಸ್ಕೋಬೇಕು. ಮುಂಚೆ ನಾವು ಯೋಚನೆ ಮಾಡ್ತಾಯಿರೋ ಸತ್ಯವಲ್ಲ, ಏನು ಸತ್ಯವೋ ಅದು ಯೋಚನೆ ಮಾಡಬೇಕು ಅನ್ನೋದು ಬರಬೇಕು ಮನಸ್ಸಿನೊಳಗೆ. ಆವಾಗ ಏನಾಗುತ್ತೆ, ಆ ನಮ್ಮ ಯೋಚನೆ ಬಗ್ಗೆ ನಾವು ಮಮತ್ವ ಇದೆಯಲ್ಲ, ನಾನು ಯೋಚನೆ ಮಾಡ್ತಾಯಿರೋ ಸರಿ, ಇದು ಬಿಡಿಸ್ಕೊಡುತ್ತೆ. ಇದು ಬಿಡಿಸ್ಕೊಂಡ್ಬಿಟ್ರೆ ಸತ್ಯ ಸಹಜವಾಗಿ ಹೋಗುತ್ತೆ. ಆವಾಗ ಕ್ಲ್ಯಾಶ್ ಆಗೋದಿಲ್ಲ. ಯಾವುದನ್ನು ಭಗವಂತ ಇದರಲ್ಲಿ ಹೇಳಿದರು, ವಾದ ಪ್ರವದತಾಮಹಂ ಅಂತ ಹೇಳಿದರು. ವಾದ ಅಂದರೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್. ಅದು ಯಾವುದಕ್ಕೆ? ಸತ್ಯವನ್ನು ತಿಳ್ಕೊಳ್ಳೋಕ್ಕೆ. ಯಾವಾಗ ಅದು ಸತ್ಯವನ್ನು ತಿಳ್ಕೊಳ್ಳೋಕೆ ಸಾಧ್ಯವಾದ್ರಿಂದ, ಯಾವಾಗ ಆ ಥಾಟ್ಸ್ ಜೊತೆಯಲ್ಲಿ ನಮ್ಮ ಈಗೋ ಹೋಗಿ ಸೇರ್ಕೊಳ್ಳೋದಿಲ್ವೋ. ನಮ್ಮ ಈಗೋ ಹೋಗೋದಕ್ಕೆ ಸೇರ್ಕೊಂಡ್ಬಿಟ್ರೆ ಆ ಥಾಟ್ಸ್ ಜೊತೆಗೆ ಮೈ ಥಾಟ್ಸ್ ಅಂತ ಬಂದುಬಿಡುತ್ತೆ. ಅವಾಗ ಮೈ ಥಾಟ್ಸ್ ಅದನ್ನು ಪ್ಲೀಡ್ ಮಾಡ್ತೀವಿ ನಾವು. ಅದೇ ಸರಿ ಅಂತ ಹಠ ಹಿಡ್ಕೋತೀವಿ. ಅದೇ ಎಷ್ಟೋ ಕ್ಲ್ಯಾಶಿಗೆ ಕಾರಣವಾಗುತ್ತೆ. ಸತ್ಯ ಎಲ್ಲೋ ಹೋಯಿತು. ನಾವು ಮೆಟ್ಲನ್ನೇ ಹಿಡ್ಕೊಂಡು ಅಲ್ಲೇ ಜಗಳ ಆಡ್ತಾಯಿದ್ದೀವಿ. ಇದನ್ನು ಬಿಡಿಸ್ಕೋಬೇಕು. ಇದಕ್ಕೆ ಬಿಡಿಸುತ್ತೆ ಗೀತೆ. ವಿಚಾರ ಯಾರದೂ ಸತ್ಯವಲ್ಲ. ವಿಚಾರ ಸಾಧನೆ, ಸಾಧ್ಯವಲ್ಲ. ನಾವು ಏನು ಮಾಡ್ತೀವಿ, ವಿಚಾರವನ್ನೇ ಜ್ಞಾನ ಅಂತ ಇಟ್ಕೊಂಡು ಅದನ್ನು ಹಿಡ್ಕೊಂಡ್ಬಿಡ್ತಾ ಇದ್ದೀವಿ. ವಿಚಾರ ಮೂಲಕವಾಗಿ ಜ್ಞಾನಕ್ಕೆ ಪ್ರವೇಶ ಪಡಬೇಕು ನಾವು. ವಿಚಾರ ಸಂಕೇತಗಳು. ಹೋದ ಸಾರಿನೂ ಹೇಳಿದ್ದೆ, ನಾನು ನಿಮಗೊಂದು ಉದಾಹರಣೆ ಕೊಟ್ಟಿದ್ದೆ. ಒಬ್ಬ ಯಾತ್ರಿ ಒಂದು ಚೌರಾಸ್ತೆ ಒಳಗೆ ನಿಂತಿದ್ದಾನೆ. ಅಲ್ಲಿ ದೊಡ್ಡ ದೊಡ್ಡ ಆ್ಯರೋಸ್ ಹಾಕಿದ್ದಾರೆ. ಇದು ಡೆಲ್ಲಿಗೆ ಹೋಗ್ತಾ ಇದೆ, ಇದು ಚೆನ್ನೈಗೆ ಹೋಗ್ತಾ ಇದೆ, ಇದು ಕಲ್ಕಟ್ಟ ಹೋಗ್ತಾ ಇದೆ ಅಂತ. ಅವನಿಗೆ ಡೆಲ್ಲಿಗೆ ಹೋಗಬೇಕಾಗಿದೆ. ಅವ ಏನು ಅಂದ್ಕೊಂಡ್ಬಿಟ್ಟ, ಓ ಈ ಆ್ಯರೋ ಡೆಲ್ಲಿಗೆ ಹೋಗ್ತಾ ಇದೆ ಅಂದ್ಕೊಂಡ್ಬಿಟ್ಟ. ಆ ಆ್ಯರೋನೇ ಹಿಡ್ಕೊಂಡು ನೇತಾಡೋಕ್ಕೆ ಶುರು ಮಾಡಿಬಿಟ್ಟ. ತುಂಬ ಆನೆಸ್ಟ್ಲಿ ನೇತಾಡ್ತಾ ಇದ್ದಾನೆ. ನಾವು ಆನೆಸ್ಟ್ಲಿ ಥಾಟ್ಸನ್ನ ಹಿಡ್ಕೊಂಡಿದ್ದೀವಿ. ನನ್ನ ಥಾಟ್ಸು, ನಾನು ಸರಿ. ವೆರಿ ಆನೆಸ್ಟ್ಲಿ ವಿ ಹ್ಯಾವ್ ಕನ್ವಿಕ್ಟ್ ಆಗೋದು ನಾವು. ನಮ್ಮ ಥಾಟ್ಸ್ನ ನಮ್ಮ ಇಂಪ್ರೆಸೆಂಟ್ ಆಗೋದು, ಕೈದು ಖಾನೆಗೆ ಹೊರಟೋದು. ಆ ಸ್ವಾತಂತ್ರ್ಯ ಅನ್ನೋದು ಕಳ್ಕೊಂಡ್ಬಿಟ್ಟು ಓಪನ್ ಆಗಿರಬೇಕು ಯಾವಾಗಲೂ. ಈ ಕ್ಷಣದಲ್ಲಿ ನನಗಿದು ಸತ್ಯ ಅನ್ನಿಸ್ತಾ ಇದೆ, ಎರಡನೇ ಕ್ಷಣದಲ್ಲಿ ಸತ್ಯ ಅನ್ನಿಸ್ತೇ ಇರ್ಬೋದು. ತಕ್ಷಣ ಅದನ್ನು ಬಿಡೋಕೆ ನಾವು ರೆಡಿಯಾಗಿರಬೇಕು. ನಾವು ಅದು ಮಾಡ್ತಾಯಿಲ್ಲ. ನಾನು ಹೇಳಿಬಿಟ್ಟಿದ್ದಿಲ್ಲ, ಇದು ಸತ್ಯ ಅಂತ ಹೇಳಿಬಿಟ್ಟಿದ್ದಿಲ್ಲ. ನಮಗೆ ಗೊತ್ತಾಗೋಯ್ತು. ಇವಾಗ ಎಷ್ಟೋ ನೋಡಿ, ಎಷ್ಟೋ ಪರ್ಸ್ನಾಲಿಟಿ ಇದು ಕೆಳಗೆ ಬೀಳ್ತಾ ಇದೆ. ಮಾತ್ರ ಅದು ಒಪ್ಕೋತಾ ಇಲ್ಲ ಜನಗಳು. ಅವ್ರನ್ನ ಪೂಜೆನೇ ಮಾಡ್ತಾ ಇದ್ದಾರೆ. ಅವ್ರು ಕ್ರಿಮಿನಲ್ಲು ಅನ್ನೋದಾಯಿತು, ಕೋರ್ಟು, ಸುಪ್ರೀಂ ಕೋರ್ಟ್ ಪನಿಷ್ ಮಾಡಿ ಆಯಿತು. ಆದರೂ ಅವ್ರ ಶಿಷ್ಯರು ದೇವರು. ಇದೇ ಅಂಧತೆ ಅಂತ ಹೇಳೋದು, ಬ್ಲೈಂಡ್ನೆಸ್ ಅಂತ ಹೇಳೋದು. ಈ ಬ್ಲೈಂಡ್ನೆಸ್ ಸನಾತನ ಜನತೆಗೆ ಯಾವತ್ತೂ ಇತ್ತಿಲ್ಲ ಇವಾಗಿರೋ ಹಾಗೆ. ಎಷ್ಟು ನಾವು ಕುರುಡರಾಗಿದ್ದೀವೋ ಇವಾಗ, ನಮ್ಮ ಹಿಂದಿನ ಪೀಳಿಗೆಗಳು ಇಷ್ಟು ಕುರುಡರಾಗಿತ್ತಿಲ್ಲ. ಕಣ್ಣು ಬಿಚ್ಕೊಂಡು ಭಕ್ತಿ ಮಾಡಬೇಕು, ಕಣ್ಣು ಬಿಟ್ಕೊಂಡು ಜ್ಞಾನ ನೋಡಬೇಕು. ಅದಕ್ಕೆ ಜೀವನದ ಲಕ್ಷ್ಯ ಏನು, ದರ್ಶನ ಅಂತ ಹೇಳಿದ್ದು. ನಾವು ಯಾವುದಕ್ಕೆ ಬಂದಿರೋದು? ಎರಡು ವಸ್ತು ಇದೆ ಗೀತೆಯೊಳಗೆ. ಸಹಜವಾಗಿ ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಒಂದು ತತ್ವಜ್ಞಾನ ಇದೆ, ಒಂದು ಜೀವನ ದರ್ಶನ ಇದೆ. ಆ ತತ್ವಜ್ಞಾನ ಪಡೆಯೋದಕ್ಕೆ ಯಾವ ತರಹ ಜೀವನ ನಡೆಸ್ಕೊಂಡ್ರೆ ಆ ತತ್ವಜ್ಞಾನ ಪಡೆಯೋಕ್ಕೆ ಸಾಧ್ಯ ಅನ್ನೋದು ಭಗವಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ತತ್ವಜ್ಞಾನ ಅಂದರೆ ಏನು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಭಗವಂತ ತೋರಿಸ್ಕೊಟ್ರು, ನೋಡಪ್ಪ, ಸತ್ಯ ಅಂದರೆ ಇದು, ಅಸತ್ಯ ಅಂದರೆ ಇದು. ಶರೀರ, ಸಂಬಂಧ ಅಸತ್ಯ. ಯಾಕೆ ಸತ್ಯ? ಶರೀರ ಯಾವಾಗಲೂ ಇರೋದಿಲ್ಲ, ಯಾವಾಗಲೂ ಒಂದೇ ತರಹ ಇರೋದಿಲ್ಲ. ನಾವು ಬಾಲ್ಯಕಾಲದಲ್ಲಿ ಹಾಗಿದ್ದೋ, ಯೌವನದಲ್ಲಿ ಹಾಗಿರೋದಿಲ್ಲ, ವಾರ್ಧಕ್ಯದಲ್ಲಿ ಹಾಗಿರೋದಿಲ್ಲ. ಇದು ಪರಿವರ್ತನೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಸತ್ಯವಲ್ಲ.
ಸಂಬಂಧಗಳು ಯಾವಾಗಲೂ ಇರೋದಿಲ್ಲ. ಸಂಬಂಧಗಳು, ಈ ಸಂಬಂಧಗಳು ಮುಗಿಯುವಂಥದ್ದು. ಜನ್ಮ ಜನ್ಮದಲ್ಲೂ ಬೇರೆ ಬೇರೆ ಸಂಬಂಧಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಈ ಸಂಬಂಧಗಳು ನಶ್ವರ, ಶರೀರವು ನಶ್ವರ, ಅದಕ್ಕೆ ಇದು ಅಸತ್ಯ. ಅರ್ಜುನ ಏನು ಮಾಡ್ತಾರೆ, ಎಲ್ಲ ಅವ ತರ್ಕ ಕೊಟ್ಟಿದ್ದೆಲ್ಲ ಶಾಸ್ತ್ರೋಕ್ತವಾದ ತರ್ಕ ಕೊಟ್ಟ, ಯಾವುದು ಅಶಾಸ್ತ್ರೀಯವಾದ ತರ್ಕವಲ್ಲ. ಒಂದು ಯುದ್ಧದ ವಿರೋಧದಲ್ಲಿ ಮಾತ್ರ ಆ ತರ್ಕದಿಂದ ಅವ ಮಾಡಿದ್ದೇನೋ ಅಸತ್ಯವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟ, ಶರೀರವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟ, ಸಂಬಂಧಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟ. ಹೌದೋ ಅಲ್ವೋ? ಇವರೆಲ್ಲ ಗುರು ಆಚಾರ್ಯರು, ಏನು ಇದು ಸಂಬಂಧಗಳು. ಎಲ್ಲರೂ ಮಡಿದು ಹೋಗ್ತಾರೆ. ಏನು ಹೊರಟು ಹೋಗುತ್ತೆ? ಸಾವು ಯಾವುದಕ್ಕೆ? ಶರೀರಕ್ಕೆ. ಅಂದರೆ ಶರೀರ ಉಳಿಸ್ಬೇಕು, ಸಂಬಂಧಗಳನ್ನು ಉಳಿಸ್ಬೇಕು. ಇದೇ ತಾನೇ ಒಂದು ತರ್ಕದ ಆಧಾರವಾಯಿತು. ಯುದ್ಧದ ವಿರೋಧ ಮಾಡೋದಕ್ಕೆ ಇದೇ ಆಧಾರವಾಯಿತು. ಅಂದರೆ ಅವ ಹೇಳಿದ ಮಾತೆಲ್ಲ ಸರಿಯೇ ಆಗಿದ್ರೂ ಆ ಸರಿ ಮಾತುಗಳಿಂದ, ಸರಿ ತರ್ಕದಿಂದ, ಆ ಆರ್ಗ್ಯುಮೆಂಟಿಂದ, ಆ ಲಾಜಿಕ್ಕಿಂದ ಅವ ಏನು ಮಾಡ್ತಾಯಿದ್ದ? ಅಸತ್ಯವನ್ನು ಪೋಷಣೆ ಮಾಡ್ತಾಯಿದ್ದ, ಅಸತ್ಯವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದ. ಭಗವಂತ ಅದನ್ನು ಹಿಡ್ಕೊಂಡ್ಬಿಟ್ರು. ಅಸತ್ಯ ಉಳಿಯೋದಿಲ್ಲಪ್ಪ, ನೀನು ಎಷ್ಟು ಉಳಿಸಿದ್ರು. ಆ ಯುದ್ಧ ಆಗದೆ ಎಲ್ಲ ಜೀವಿತವಾಗಿರ್ತಾ ಇದ್ರಾ? ಜಾತಸ್ಯ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಯಾರು ಹುಟ್ಟಿದಾರೋ ಅವ್ರು ಹೋಗಬೇಕಲ್ಲ, ಒಂದು ದಿವಸ ಅಲ್ಲ ಒಂದು ದಿವಸ. ಹೋಗಿರೋರು ತಿರ್ಗಾ ಹುಟ್ಕೊಂಡೇ ಹುಟ್ಕೋತಾರಲ್ಲ. ಅಂದರೆ ಏನಾಯಿತು? ಶರೀರನ ಉಳಿಸೋ ಪ್ರಯತ್ನ ವ್ಯರ್ಥ, ಸಂಬಂಧಗಳನ್ನು ಉಳಿಸೋ ಪ್ರಯಾಸ ವ್ಯರ್ಥ. ಏನು ನಾವು ಉಳಿಸ್ಬೇಕಾಗಿರೋದು? ಸತ್ಯವನ್ನು ಉಳಿಸ್ಬೇಕಾಗಿರೋದು. ಆ ಸತ್ಯಂತೂ ಬರುವಂಥ ಪರಿಭಾಷಾ 9 ಶ್ಲೋಕಗಳದ್ದು ಕೊಟ್ಬಿಟ್ಟು ಆಮೇಲೆ ಏನು ಹೇಳ್ತಾರೆ ಕೊನೆಯಲ್ಲಿ? ಎಲ್ಲದಿಂದ ದೊಡ್ಡ ಚಮತ್ಕಾರ ಏನಪ್ಪ ಸಂಸಾರದಲ್ಲಿ, ಜೀವನದಲ್ಲಿ ಮನುಷ್ಯಂದು? ಆಶ್ಚರ್ಯದ್ವತ್ ಪಶ್ಯತಿ ಕಶ್ಚಿದೇನಮ ಆಶ್ಚರ್ಯದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚನ್ನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಯಾವ ಚಮತ್ಕಾರಕ್ಕೋಸ್ಕರ ನಾವು ಮನುಷ್ಯ ಜನ್ಮ ತಗೊಂಡಿದ್ದೀವೋ, ಯಾವ್ದು ನಾವು ಮರ್ತಿದ್ದೀವೋ. ಇವಾಗ ಒಬ್ಬರು ಕೇಳಿದರು ನನ್ನ ಕೈಲಿ, ಏನು ಮನುಷ್ಯ ದಾರಿ ತಪ್ಪಿಬಿಟ್ಟಿದ್ದಾನ ಶಾಸ್ತ್ರಿಗಳೇ ಅಂತ. ನನಗೆ ದಾರಿ ತಪ್ಪಿಲ್ಲಪ್ಪ ಯಾರೂ, ನಾವು ಗುರಿನೇ ತಪ್ಪಿಬಿಟ್ಟಿದ್ದೀವಿ. ಏಮ್ಲೆಸ್ ಜರ್ನಿ. ಏಮ್ಲೆಸ್ ಜರ್ಮನಿನೇ ಹೀಗೆ ಕ್ರೈಮ್ ಆಗೋದು, ಆತ್ಮಹತ್ಯೆಗಳಾಗೋದು. ನಾವು ಏಮ್ ಇಟ್ಕೊಂಡು ಜರ್ನಿ ಮಾಡಿದರೆ ಯಾವಾಗಲೂ ನಮ್ಗೆ ಇದೆಲ್ಲ ಗೊಂದಲ ಬರೋದಿಲ್ಲ. ನಮ್ಗೆ ಇವಾಗ ಏಮೇ ಇಲ್ಲ. ವಿ ಹ್ಯಾವ್ ಲಾಸ್ಟ್ ದ ಏಮ್, ನಾಟ್ ದ ಪಾತ್. ಅರ್ಜುನನು ಏನು ಕಳ್ಕೊಂಡಿದ್ದ? ಏಮನ್ನು ಕಳ್ಕೊಂಡ್ಬಿಟ್ಟ. ರಾವಣನ ಮಾರ್ಗವು ರಾಮಕ್ಕೆ ಹೋಗಿ ಸೇರುತ್ತಪ್ಪ. ಮಾರ್ಗ ಯಾವುದು ತಪ್ಪಿಲ್ಲ. ನೆಗೆಟಿವ್ ಮಾರ್ಗದಿಂದ ಪಾಸಿಟಿವ್ಗೆ ಹೋಗಿ ಸೇರುತ್ತದು. ಹೌದು ಅಲ್ವೋ? ಕೊನೆಗೆ ಪ್ರಭು ಶ್ರೀ ರಾಮಚಂದ್ರನ ಕೈನಿಂದಾನೆ ಉದ್ಧಾರವಾದ ರಾವಣನು. ನಾವು ಮಾರ್ಗ ತಪ್ಪಿಲ್ಲ. ಅದೇನು ಯಾವುದಕ್ಕೋಸ್ಕರ ನಾವು ಹುಟ್ಟಿದ್ದೀವೋ, ನಮ್ಮ ನಿಜ ಸ್ವರೂಪವನ್ನು, ನಮ್ಮ ಒಳಗಡೆ ಇಂಥ ತತ್ವವನ್ನು, ತತ್ವಮಸಿ ಅಂತ ಹೇಳ್ತೀವಿ. ಆ ತತ್ವವನ್ನು ತಿಳ್ಕೊಳ್ಳೋಕ್ಕೋಸ್ಕರ, ಅದರ ದರ್ಶನಕ್ಕೋಸ್ಕರ ನಾವು ಹುಟ್ಟಿರೋದು. ಅದ್ರ ಮೇಲೆ ನಮ್ಮ ಗಮನವೇ ಇಲ್ಲ. ಅದರಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ? ಈ ಅಧ್ಯಾತ್ಮವೆಲ್ಲ ವೃದ್ಧಾವಸ್ಥೆಯಲ್ಲಿ ಅಂತ ತಿಳ್ಕೊಂಬಿಟ್ಟು. ಇದೊಂದು ದೊಡ್ಡ ಗೀತೆ. ಯಾವಾಗಪ್ಪ ರಿಟೈರ್ ಆದಮೇಲೆ ಗೀತೆ ತೊಗೊಂಡು ಬಂದ್ವಿ. ಒಳ್ಳೆಯದು, ಎಲ್ಲ ವಯಸ್ಸಿನವ್ರಿಗೂ ಗೀತೆ ಒಳಗೆ ಸಮಾಧಾನ ಇದೆ. ಮಾತ್ರ ಇದು ಪ್ರಾಕ್ಟಿಕಲ್ ಬುಕ್ ಆಫ್ ನಾಲೆಜ್ ಆಗಿರೋದ್ರಿಂದ ಬಾಲ್ಯಾವಸ್ಥೆ, ವೃದ್ಧಾವಸ್ಥೆ, ಭೋಗದ ಅವಸ್ಥೆ ಅಂತ ಹೇಳ್ತೀವಿ. ಕರ್ಮದ ಅವಸ್ಥೆ ಯಾವುದು? ಯುವಾವಸ್ಥೆ ಒಳಗೆ ನಾವು ಕರ್ಮಠರಾಗಿರ್ತೀವಿ, ಕರ್ಮಯೋಗಿಗಳಾಗಿರ್ತೀವಿ. ಆ ಕರ್ಮಯೋಗಿಗಳಾಗಿರುವಾಗ ನಮಗೆ ಗೀತೆ ಬೇಕಾಗಿರೋದು. ಯುವಕರಿಗೆ, ಯುವತಿಗಳಿಗೆ ಗೀತೆ ಬೇಕಾಗಿರೋದು. ನಾನು 30-40 ವರ್ಷಗಳಿಂದ ಇದನ್ನು ಸಾಧನೆ ಮಾಡ್ತಾಯಿದ್ದೀನಿ. ಯುವಕರಿಗೆ ಹೋಗೋದೇ ಇಲ್ಲ, ಮುಂದಕ್ಕೆ ಹೋಗೋದಿಲ್ಲ ಬೇಗ. ಈ ಕಲಿಯುಗ ನೋಡಿ, ಕೇಳೋಕ್ಕೆ ಬಿಡೋದಿಲ್ಲ.
ಪೂರ್ತಿ ಯುವಾವಸ್ಥೆ ಭೋಗದಲ್ಲಿ ಲಿಪ್ತವಾಗಿಬಿಟ್ಟಿದೆ. ಭೋಗಕ್ಕೋಸ್ಕರನೇ ಯುವಾವಸ್ಥೆ ಸಿಕ್ಕಿರೋದು ಅಂತ. ಯುವಾವಸ್ಥೆ ಸಿಕ್ಕಿರೋದು ಯೋಗಕ್ಕೋಸ್ಕರ. ಆ ಯೋಗನೇ ಮರೆತುಬಿಟ್ಟು ನಾವು. ಯೋಗದಲ್ಲೂ ಒಂದು ಭೋಗ ಇದೆ, ಅದು ಯಾವುದು? ಸಂಯಮಿತವಾಗಿ ಭೋಗ. ಸಂಯಮಿತವಾಗಿ ಭೋಗ. ಏನು ನೀವು ಊಟ ಮಾಡಬೇಡಿ, ನೀವು ಯಾವ ಭೋಗನೂ ತಗೋಬೇಡಿ ಅಂತ ಏನು ಗೀತೆ ಹೇಳ್ತಾ ಇಲ್ಲ. ಮತ್ತು ಅದೊಂದು ಮರ್ಯಾದೆ, ಒಂದು ಡಿಸಿಪ್ಲಿನ್ನು, ಒಂದು ಅನುಶಾಸನೆ. ಎಷ್ಟು ತಗೋಬೇಕು? ಸಂಯಮವಾಗಿ ತಗೋಬೇಕು. ಅತಿ ಮಾಡಬಾರ್ದು ಯಾವುದೂ. ಯುಕ್ತಾಹಾರ ವಿಹಾರಸ್ಯ, ಬ್ಯಾಲೆನ್ಸ್ಡಾಗಿ ಇಟ್ಕೋಬೇಕು. ಯೋಗ ಅಂದರೆ ಏನು? ಒಂದು ಬ್ಯಾಲೆನ್ಸು. ಎಕ್ಸಸೈಸ್ ಅಲ್ಲ ಬರೀ ಯೋಗ, ಅದೊಂದು ಪಾರ್ಟ್ ಆಫ್ ಯೋಗ ಇರ್ಬೋದೇನೋ ಎಕ್ಸಸೈಸು. ಮಾತ್ರ ಯೋಗದ ತಾತ್ವಿಕ ಅರ್ಥ ಏನು? ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಇನ್ ಲೈಫ್. ಎಕ್ಸ್ಟ್ರೀಮಿಸ್ಟ್ ಥಿಂಕಿಂಗ್ ಬರಬಾರ್ದು, ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟಿ ಬರಬಾರ್ದು, ಎಕ್ಸ್ಟ್ರೀಮಿಸ್ಟ್ ಬಿಹೇವಿಯರ್ ಆಗಬಾರ್ದು, ತುಂಬ ಎಕ್ಸ್ಟ್ರೀಮ್ ಕನ್ಸಂಪ್ಷನ್ ಆಫ್ ಆಲ್ ಎಂಜಾಯ್ಮೆಂಟ್ಸ್ ಆಗಬಾರ್ದು. ತುಂಬ ಎಂಟರ್ಟೈನ್ಮೆಂಟ್ ಅಂದರೆ ಏನು ಅರ್ಥಪ್ಪ? ಯಾವಾಗಲೂ ಎಂಟರ್ಟೈನ್ಮೆಂಟೇ ಮಾಡ್ತೀರಾ? ಯಾವಾಗ ತೆಗೀರಿ, ಕಿವಿಗೆ ಹಾಕ್ಕೊಂಡಿದ್ದಾರೆ, ಎಷ್ಟು ಹಾಡು ಕೇಳ್ತೀರಿ, ಕಿವಿಡಾಟ ಹೋಗ್ತೀರಿ. ಭಗವಂತ ಕೇಳಿಸೋಕೆ ಇಲ್ಲ ಅನ್ನೋ ಹಾಗೆ ಮಾಡ್ತಾರೆ. ಇವಾಗ ತುಂಬ ಹಿಯರಿಂಗ್ ಏಡ್ಸ್ ಮಾಡ್ತಾಯಿದೆ. ಯಾಕೆ? ಕಿವಿಡ್ರಾಗ್ತಾಯಿದ್ದಾರೆ ಜನಗಳು. ವಯಸ್ಸಾದ್ಮೇಲೆ ಕಿವಿಡ್ರಾಗೋದು ಸರಿ. ಇನ್ನು ಬರೋ ಪೀಳಿಗೆಯೊಳಗೆ 10 ವರ್ಷದೊಳಗೆ 30-40 ವರ್ಷದವ್ರು ಕಿವಿಡ್ರಾಗಿ ಕೂತಿರ್ತಾರೆ. ಈ ಕಿವಿಗೆ ಹಾಕ್ಕೊಂಡು ತಿರುಗ್ತಾ ಇದ್ದಾರಲ್ಲ ಎಲ್ಲ. ಎಲ್ಲಿ ನೋಡಿದರೆ ಅಲ್ಲಿ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಕಿವಿಗೆ ಚುಚ್ಕೊಂಡಿದ್ದಾರೆ. ಅಂದರೆ ಏನು ವಿವೇಕ ಅನ್ನೋದು ಶೂನ್ಯವಾಗಿ ಹೋಯ್ತಾ ನಮಗೆ? ಅದು ಈ ಯುವಕರಿಗೆ ಏನಾಗಿದೆ, ಇವಾಗ ನಾನು ಮಾಡೋದೇ ಸರಿ, ನಾನು ಹೇಳೋದೇ ಸರಿ. ಡೇಂಜರಸ್ ಇದು. ಈ ಕನ್ವಿಕ್ಷನ್ ಒಳಗಡೆಯಿಂದ ಯುವಕರಿಗೆ ತುಂಬ ಡೇಂಜರಸ್ ಅದು. ಎಲ್ಲರ ಮನೇಲೂ ಇದೆ, ನಮ್ಮ ಮನೇಲೂ ಇದೆ, ಎಲ್ಲರ ಮನೇಲೂ ಇದೆ. ಇನ್ನೊಬ್ರು ಹೇಳೋದು ಕೇಳಿಸೋದೇ ಇಲ್ವಲ್ಲ. ನಾನು ಮಾಡ್ತಾ ಇರೋದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ, ನಾನು ಹೀಗೇ ಇರ್ತೀನಿ. ಸರಿ ಇರೀಪ, ಇನ್ಯಾರು ಏನು ಮಾಡೋಕ್ಕಾಗುತ್ತೆ? ತಾಯಿ ತಂದೆಯರು ಎಷ್ಟು ಹೇಳ್ತಾರೆ, ದೊಡ್ಡವ್ರು ಹಿರಿಯವರು ಎಷ್ಟು ಹೇಳ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಸರಿ ಮಾಡಿ ಏನು ಮಾಡ್ತೀವಿ ನಾವು? ಆಶ್ಚರ್ಯದ್ವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಎಷ್ಟೋ ಜನ ಈ ಆತ್ಮತತ್ವವನ್ನು ದೊಡ್ಡ ಚಮತ್ಕಾರದಾಗ, ಸರ್ಪ್ರೈಸ್ ಆಗಿ, ಮಿರಾಕಲ್ ಆಗಿ ನೋಡ್ತಾರೆ. ಋಷಿಗಳು, ಸಿದ್ಧರು ಎಷ್ಟೋ ಜನ ದೊಡ್ಡ ಆಶ್ಚರ್ಯವಾಗಿ ಹೇಳ್ತಾರೆ. ಎಷ್ಟೋ ಜನ ಆಶ್ಚರ್ಯವಾಗಿ ನೋಡ್ತಾರೆ, ಕೇಳ್ತಾರೆ. ಎಷ್ಟೋ ಜನ ಕೇಳಿಸ್ಕೊಂಡು ಏನೂ ಅರ್ಥವಾಗಲ್ಲ. 4 ಪ್ರಕಾರದ ಮನುಷ್ಯನ ಹೇಳಿದರು. ಇದನ್ನು ನೋಡಿ ಹಾಗೆ ಈ ಜ್ಞಾನವನ್ನು ಹೇಗೆ ಕರ್ಮಕ್ಕೆ ಹೋಗಿ ಸೇರಿಸ್ಕೊಳ್ಳೋದು? ಅರ್ಜುನ ಏನು ಮಾಡ್ದ? ಯುದ್ಧವೇ ಪಾಪ ಅಂತ ಪ್ರೂವ್ ಮಾಡ್ದ. ಇಲ್ಲಿ ಭಗವಂತ ಏನು ಹೇಳಿದರು? ಅಥ ಚೈತ್ಮಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ನೀನು ಸ್ವಧರ್ಮ ನೋಡಿ, 2 ಶಬ್ದ ಬಂತು, ಧರ್ಮ ಸ್ವಧರ್ಮ ಅಂತ. ಇವಾಗ ಧರ್ಮ ಅನ್ನೋ ಶಬ್ದ ನಾವು ರಿಲಿಜನ್ಗೆ ಸಮತ್ವಾಗಿ ನೋಡ್ತಾ ಇದ್ದೀವಿ. ರಿಲಿಜನ್ ಅನ್ನೋ ಸಂಪ್ರದಾಯ, ಧರ್ಮಕ್ಕೆ ರಿಲಿಜನ್ಗೆ ಏನು ಸಂಬಂಧ ಇಲ್ಲ. ಧರ್ಮ ಅಂದರೆ ಲಾ. ಅದಕ್ಕೆ ಧರ್ಮ ಅನ್ನೋ ಶಬ್ದದ್ದು ಎಷ್ಟು ಪ್ರಯೋಗ ಮಾಡಿದ್ದಾರೆ ಭಗವಂತ ಅಂತ ಹೇಳಿದರೆ ಈ ಗೀತೆ ಒಳಗೆ. ಭಕ್ತಿನೂ ಒಂದು ಧರ್ಮ, ಕರ್ಮನೂ ಒಂದು ಧರ್ಮ, ಜ್ಞಾನನೂ ಒಂದು ಧರ್ಮ, ಎಲ್ಲ ಧರ್ಮವೇ. ಧರ್ಮದಿಂದ ಬಂದಿರೋದು. ಧರ್ಮನ ಯಾರೂ ಮಾಡಿಲ್ಲ, ಧರ್ಮದ ನಿರ್ಮಾಣವಾಗಿಲ್ಲ, ಧರ್ಮದಿಂದ ಎಲ್ಲ ನಿರ್ಮಿತವಾಗಿರೋದು. ಧರ್ಮ ಯಾರು ಮಾಡಿದ್ದಾರೆ? ಧರ್ಮನ ಯಾರು ನಿರ್ಮಾಣ ಮಾಡಿಲ್ಲ. ಧರ್ಮದಿಂದ ನಾವು ಎಲ್ಲರೂ ನಿರ್ಮಿತರಾಗಿದ್ದೀನಿ. ಪಶು ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಎಲ್ಲಿಂದ ಬಂತು? ಧರ್ಮದಿಂದ ಬಂತು. ಇದು ಧರ್ಮದಿಂದ ನಿರ್ದಿಷ್ಟವಾಗಿರುವಂಥ ಯುದ್ಧ. ನೀನು ಕ್ಷತ್ರಿಯನ ಸ್ವಧರ್ಮ ಏನು? ಯುದ್ಧೇ ಚಾಪಿ ಅಪಲಾಯನಂ ಅಂತ ಹೇಳಿದರು.
ಯುದ್ಧದಲ್ಲಿ ಪಲಾಯನ ಮಾಡದೇ ಇರೋದೇ ಕ್ಷತ್ರಿಯನ ಸ್ವಭಾವ. ಅದಕ್ಕೆ ಯಾವಾಗ ಆ ಅಂಬಿಕೆ ಅಂಬಾಲಿಕೆ ಈ 3 ಜನ ಭೀಷ್ಮ ಪಿತಾಮಹರು ತಗೊಂಬಂದಾಗ ವಂಶವೃದ್ಧಿಗೋಸ್ಕರ ಕೌರವ ವಂಶದ ವೃದ್ಧಿ ಕರ್ಕೊಂಬಂದಾಗ ಒಬ್ಬಳು ನಾನು ಬೇರೆಯವ್ರನ್ನ ಬರೆಸ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇಬ್ಬರನ್ನ ಮದುವೆ ಮಾಡಿದರು. ವಿಚಿತ್ರವೀರ್ಯ ಚಿತ್ರವೀರ್ಯ ಅಂತ ಇಬ್ಬರಿಗೆ. ಆ 3ನೇ ಒಳಗೆ ನಾನು ಹೋಗ್ತೀನಿ, ಅಲ್ಲಿ ಹೋದರೆ ಅಮ್ಮ ಇಟ್ಕೊಳ್ಳಿಲ್ಲ. ಅವಳು ಭೀಷ್ಮರ ಹತ್ರ ಬಂದು, ಭೀಷ್ಮರು ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ನಾನು ಹೇಗೆ ಇಟ್ಕೊಳ್ಳೋದಿಲ್ಲ. ಅವಳು ಪರಶುರಾಮ ಹತ್ರ ಹೋದ್ಲು. ಅವರು ಭೀಷ್ಮನ ಗುರು ಪರಶುರಾಮರು. ಇಬ್ಬರಿಗೂ ಯುದ್ಧ ಆಗಿದೆ 18 ದಿವಸ. ಭೀಷ್ಮರಿಗೂ ಪರಶುರಾಮರು. ನೋಡಿ ಆ ಯುದ್ಧದಲ್ಲಿ ಏನಾಯಿತು, ನೀ ಇಟ್ಕೋ ಈ ಹೆಣ್ಣು ಹುಡುಗಿ, ನೀನೇ ಲೂಟಿ ಮಾಡ್ಕೊಂಡು ತೊಗೊಂಬಂದಿದ್ಯಾ ಕಾಶಿರಾಜನ ಮಗಳನ್ನು, ನೀನು ಲೂಟಿ ಮಾಡ್ಕೊಂಡು ಬಂದಿದ್ಯಾ, ನೀನು ಇಟ್ಕೋ ಇಡೋನ್ನ, ನೀನು ಮದುವೆ ಮಾಡ್ಕೊ ಅಂತ ಹೇಳಿದರು. ಭೀಷ್ಮರು ಹೇಳಿದ್ರು, ನಾನು ಪ್ರತಿಜ್ಞೆ ಮಾಡಿ ನಾನು ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ನಾನು ವಚನ ಭಂಗ ಮಾಡೋಕ್ಕಾಗೋಲ್ಲ ಅಂತ. ನಾನು ಗುರು ನಿಂದು, ನಾನು ಹೇಳ್ತಾ ಆಜ್ಞೆ ಕೊಡ್ತಾಯಿದ್ದೀನಿ ಮಾಡ್ಕೊ. ಇಲ್ಲ, ನೀವು ಗುರುಗಳಾಗಲಿ ಯಾರೇ ಆಗಲಿ, ನನ್ನ ಸ್ವಧರ್ಮ ಮುಖ್ಯ, ನಾನು ಅದನ್ನು ಬಿಡೋಕ್ಕಾಗೋಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಕ್ಷತ್ರಿಯ, ವಚನ ಕೊಟ್ಬಿಟ್ಟೆ ಅಂದರೆ ಆಯಿತು, ಮುಗಿದೋಯ್ತು. ಇನ್ನು ಆ ವಚನ ಭಂಗ ನಾನು ಮಾಡೋಕ್ಕೆ ಸಾಧ್ಯವಿಲ್ಲ, ಮತ್ತು ಯುದ್ಧ ಮಾಡು ಅಂತ. ಹಾಂ, ಯುದ್ಧ ಮಾಡ್ತೀನಿ. 18 ದಿವಸ ಯುದ್ಧ ಆಯಿತು, ಏನೂ ನಿರ್ಣಯವಾಗ್ತಾ ಇಲ್ಲ. ಅವಾಗ ನಿರ್ಣಯವಾಗದೇ ಇರುವಾಗ ಏನಾಯಿತು, ಕೊನೆಗೆ ಹೋಗಿ ಹಿಂದಕ್ಕೆ ಹೋಗು ಅಂತ. ಆಯಿತು ಸಾಕು ನಿಂದು, ಆಯ್ತಪ್ಪ ಹೋಗಿ ಹಿಂದಕ್ಕೆ ಹೋಗು ಅಂತ ಗುರುಗಳು ಹೇಳಿದರು ಶಿಷ್ಯನಿಗೆ. ನಾನು ಗುರುಗಳೇ ಹಿಂದಕ್ಕೆ ಹೋಗೋಕ್ಕಾಗೋದಿಲ್ಲ, ನೀವೇ ಹಿಂದಕ್ಕೆ ಹೋಗಬೇಕು ಅಂತ. ಇಷ್ಟ ಮರ್ಯಾದೆ ಮಾಡ್ತಾ ಇದೀಯ ನೀನು, ಇಷ್ಟು ದೊಡ್ಡ. ಇಲ್ಲ ಗುರುಗಳೇ, ನೀವು ಬ್ರಾಹ್ಮಣರು, ನಾನು ಕ್ಷತ್ರಿಯ, ನಾನು ಹಿಂದಕ್ಕೆ ಹೋದರೆ ನರಕಕ್ಕೆ ಹೋಗ್ತೀನಿ. ನಿಮ್ಮದು ಸ್ವಧರ್ಮವಲ್ಲ ಇದು, ಯುದ್ಧ ಅನ್ನೋದು ನಿಮ್ಮ ಸ್ವಧರ್ಮವಲ್ಲ. ಅದಕ್ಕೋಸ್ಕರ ನೀವು ಹಿಂದಕ್ಕೆ ಹೋದರೆ ನಿಮಗೇನು ಭವಿಷ್ಯ ನಿಮ್ಮದೇನು ಕೆಡೋದಿಲ್ಲ, ನನ್ನ ಭವಿಷ್ಯ ಕೆಟ್ಟು ಹೋಗುತ್ತೆ. ಅಂದರೆ ಏನಾಯಿತು, ಯುದ್ಧೇ ಚಾಪಿ ಅಪಲಾಯನಂ ಅಂತ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ ಅರ್ಜುನಕ್ಕೆ, ಅಥ ಚೈತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ಈ ಧರ್ಮದಿಂದ ನಿರ್ದಿಷ್ಟವಾಗಿರುವಂಥ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದರೆ ಏನಾಗುತ್ತೆ, ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ನಿನ್ನ ಸ್ವಧರ್ಮದ ನಾಶವಾಗುತ್ತೆ, ಪಾಪ ಬರುತ್ತೆ ನಿನಗೆ, ನಿನ್ನ ಕೀರ್ತಿ ನಷ್ಟವಾಗುತ್ತೆ, ನಿನ್ನ ಯಶ ಹೋಗುತ್ತೆ. ವೀರ ಅರ್ಜುನ ಅಂತ ಹೇಳ್ತಾ ಇದ್ರಲ್ಲ, ಆ ವೀರ ಅರ್ಜುನ ಅಂತ ಹೇಳೋದಿಲ್ಲ, ಹೇಳಿ ಕಾಯನ ಅಂತ ಹೇಳ್ತಾರೆ. ಅಕೀರ್ತಿ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿರ್ ಮರಣಾದ ತಿರಿಚ್ಯತೆ. ಬಹುಕಾಲದವರೆಗೆ ಬರೋ ಅನಂತ ಪೀಳಿಗೆಗಳು ನಿಂದು ಹೇಳಿತನವನ್ನು, ನಿನ್ನ ಕಾಯರ್ತೆಯನ್ನು ವರ್ಣನೆ ಮಾಡಿಕೊಂಡು ನಿನ್ನನ್ನು, ಇವಾಗ ಕೈಕೇಯಿನ ಹೇಗೆ ನಾವು ದೂರ್ತೀವೋ, ಪ್ರಭು ಶ್ರೀ ರಾಮಚಂದ್ರನ ವನಕ್ಕೆ ಕಳಿಸಿದ್ದಕ್ಕೋಸ್ಕರ ಅವಳನ್ನು ಹೇಗೆ ನಾವು ದೂರ್ತೀವಿ ಕೈಕೇಯಿನ, ಹಾಗೆ ನಿನ್ನನ್ನು ದೂರ್ತಾರಿಲ್ಲ. ಸಂಭಾವಿತಸ್ಯ ಜ ಕೀರ್ತಿ, ಸಂಭಾವಿತರಿಗೆ ಅಪಕೀರ್ತಿ ಮೃತ್ಯುಗಿಂತ ದೊಡ್ಡದು. ಮರಣಾದ ತಿರಿಚ್ಯತೆ, ಸತ್ತೋಗೋದು ಸರಿ, ಅಪಕೀರ್ತಿ ಬೇಡ. ಹಾಗೆ ಅಂಥ ಅಪಕೀರ್ತಿ ನಿನಗೆ ಬರುತ್ತೆ. ಇದರಾದಮೇಲೆ ಎಲ್ಲಿಗೆ ಬರ್ತಾರೆ, ಏಷಾಥೆ ವಿಹಿತ ಸಾಂಖ್ಯೆ. ನಾವು ಒಂದೊಂದು ಶ್ಲೋಕ ತಗೊಳ್ಳೋದಿಲ್ಲ, ಯಾಕೆಂದರೆ ಒಂದೊಂದು ಶ್ಲೋಕ ತಗೊಳ್ಳೋದ್ರಲ್ಲಿ ತುಂಬ ಸ್ವಲ್ಪ ಸಪ್ತಾಹ ಪರ್ಯಂತ ಪ್ರವಚನ ಆದರೆ ಒಂದೊಂದು ಶ್ಲೋಕದ ಮೇಲೆ ಹೋಗ್ಬೋದು. ಈ ಸಾಂಖ್ಯದಲ್ಲಿ ಹೇಳಿದ್ದು ನಾನು ಇದನ್ನು ನಿನಗೆ, ಇದನ್ನೇ ಯೋಗದಲ್ಲಿ ನೀನು ಕೇಳಪ್ಪ ಅಂದರೆ ಇನ್ನು ಜ್ಞಾನವನ್ನು ಕರ್ಮಕ್ಕೆ ಹೋಗಿ ಸೇರಿಸ್ತಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೇರಿಸ್ತಾರೆ ಭಗವಂತ. ಜ್ಞಾನದಿಂದ ಪ್ರೇರಿತವಾದ ಕರ್ಮ ಇದೆಯಲ್ಲ, ಅದೇ ನಮ್ಮನ್ನು ಮೇಲಕ್ಕೆ ತಗೊಂಡು ಹೋಗೋದು. ಇವಾಗ 3 ಪ್ರಕಾರದ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸ್ವರೂಪಿಣಿ ಅಂತ ಆದಿಶಕ್ತಿಗೆ ಹೇಳಿದರು. ಮನಸ್ಸಿನಲ್ಲಿ ಇಚ್ಛೆ ಆಗುತ್ತೆ, ಆ ಇಚ್ಛೆ ಜ್ಞಾನಶಕ್ತಿ ಹತ್ರ ಹೋಗಬೇಕು, ಅದು ಬುದ್ಧಿ ಒಳಗಿರೋದು. ಕ್ರಿಯೆ ಶಕ್ತಿ ಅನ್ನೋದು ಇಂದ್ರಿಯಗಳ ಮೇಲೆ ಇರುತ್ತೆ. ಇವಾಗ ಇಚ್ಛೆ ಆಯಿತು, ಆ ಇಚ್ಛೆ ಜ್ಞಾನಕ್ಕೆ ಹೋಗಿ ಫಿಲ್ಟರ್ ಆಗಬೇಕು. ಇಚ್ಛೆ ಆಗಿರೋದು ಸರಿಯಾ ಅಲ್ವಾ, ಈ ಇಚ್ಛೆ ಮೇಲೆ ಕ್ರಿಯೆ ಮಾಡೋದು ಸರಿಯಾ ಇಲ್ವಾ,
ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಜ್ಞಾನದಿಂದ ಆವಾಗ ಅದರ ಮೇಲೆ ಕ್ರಿಯೆ ಮಾಡಬೇಕು. ಇವಾಗ ಏನಾಗುತ್ತೆ, ನಾವು ಮಾಡ್ತಾ ಇರೋದು ಇವಾಗ ಹೇಗಿದೆ, ಜ್ಞಾನದಿಂದ ಕ್ರಿಯೆ ಮಾಡ್ತಾ ಇಲ್ಲ, ನಾವು ಇಚ್ಛೆ ಮೇಲೆ ಕ್ರಿಯೆ ಮಾಡ್ತಾಯಿದ್ದೀನಿ. ಜ್ಞಾನ ಅನ್ನೋದೆಲ್ಲ ಇನ್ನೊಬ್ರಿಗೋಸ್ಕರ ಇಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಹತ್ರ ಇರೋ ಜ್ಞಾನವೆಲ್ಲ ಇನ್ನೊಬ್ರಿಗೋಸ್ಕರ, ನಮಗೋಸ್ಕರ ನಮ್ಮ ಜ್ಞಾನವೇ ಇಲ್ಲವೇ ಇಲ್ಲ ನಮ್ಮ ಹತ್ರ. ನೀವು ಆನೆಸ್ಟ್ಲಿ ನೋಡಿ, ನಮ್ಮ ಹತ್ರ ಇರೋ ಜ್ಞಾನವೆಲ್ಲ ನಾವು ಇನ್ನೊಬ್ಬರನ್ನ ಸರಿಪಡಿಸೋದಕ್ಕೋಸ್ಕರ ಆ ಜ್ಞಾನವನ್ನು ಇಟ್ಕೊಂಡಿದ್ದೀವಿ ವಿನ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ ನಮಗೆ ಜ್ಞಾನವೇ ಇಲ್ಲ. ಭಗವಂತ ಜ್ಞಾನ ಕೊಟ್ಟಿರೋದು ನಮ್ಮನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ, ಇನ್ನೊಬ್ಬರನ್ನೆಲ್ಲ. ನಾವು ಯಾರನ್ನೂ ಸರಿಪಡಿಸೋಕೆ ಸಾಧ್ಯವಿಲ್ಲ, ಯಾರನ್ನೂ ಸರಿಪಡಿಸೋಕೆ ಸಾಧ್ಯವಿಲ್ಲ. ಅದಕ್ಕೆ ಭಗವಂತ ಪೂರ್ತಿ ಗೀತೆ ಹೇಳಿದ ಮೇಲೆ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿಬಿಟ್ರು. ನಿನ್ಗೆ ಹೇಗೆ ಇಷ್ಟಪಡುತ್ತೋ ಹಾಗೆ ಮಾಡ್ಕೊಪ್ಪ, ನನಗೇನು ಸರಿ ಅನಿಸೋ ನಾನು ಹೇಳಿದ್ದೀನಿ ನಿನಗೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆ ಸ್ವಧರ್ಮದ ಆಚರಣೆಯಲ್ಲಿ ಏನಾಗುತ್ತೆ, ದೊಡ್ಡ ಭಯದಿಂದ ತ್ರಾಣ ಸಿಕ್ಕುತ್ತೆ ನಮಗೆ. ಸ್ವಧರ್ಮ ಮೇಲೆ ನಾವು ಇದ್ದುಬಿಟ್ರೆ ನಮ್ಮನ್ನು ಯಾರೂ ಅಳ್ಳಾಡಿಸೋಕ್ಕಾಗೋಲ್ಲ. ಆ ಸ್ವಧರ್ಮವೇ ನಮ್ಗೆ ಅರ್ಥವಾಗ್ತಾ ಇಲ್ಲ ಇವಾಗ. ಸ್ವಧರ್ಮ ಅಂದರೆ ಏನು ಅಂತ ನಾವು ಎಲ್ಲಿ ಎದ್ದೀವೋ ಅಲ್ಲಿ ನಾವು ಏನು ಮಾಡಬೇಕಾಗಿದೆಯೋ ಅದನ್ನು ನಾವು ಮಾಡೋದೇ ಸ್ವಧರ್ಮ. ನಾನೊಂದು ಹೆಂಡತಿ ಭೂಮಿಕೆ ನಾನು ಎಷ್ಟು ಸರಿಯಾಗಿ ನಡೆಸ್ಕೋತೀನಿ ಅದಲ್ಲ ಸ್ವಧರ್ಮ. ನಾನೊಂದು ನನ್ನ ತಾಯಿ ಪ್ರಕಾರವಾಗಿ ಎಷ್ಟು ಸರಿಯಾಗಿ ನಡೆಸ್ಕೋತೀನಿ ನನ್ನ ಸ್ವಧರ್ಮನ, ಅದೇ ಸ್ವಧರ್ಮ. ಅಲ್ಲಿ ಸಂಬಂಧಗಳಲ್ಲಿ ಸ್ವಧರ್ಮ ಇದೆ, ಕರ್ಮದಲ್ಲಿ ಸ್ವಧರ್ಮ ಇದೆ. ಈ ಸ್ವಧರ್ಮ ಅನ್ನೋದು ಎಲ್ಲ ಜಾಗದಲ್ಲೂ ಇದೆ. ಈ ಸಂಪೂರ್ಣ ನಮಗೆ ಒಂದು ರೋಲ್ ಸಿಕ್ಕಿದಿಲ್ಲ, ಒಂದು ಭೂಮಿಕೆ ಸಿಕ್ಕಿದೆ. ನಮಗೆ ಸಿಕ್ಕಿರೋ ಭೂಮಿಕೆಯನ್ನು ನಾವು ಎಲ್ಲೆಲ್ಲಿ ಹೇಗೆ ನಡೆಸ್ಕೋಬೇಕು. ಅದಕ್ಕೆ ಗೀತೆಯಿಂದ ಏನು ಪಡೆಯೋಕ್ಕೆ ಸಾಧ್ಯ ಅಂತ ಕೇಳಿದಾಗ ನಾನು ಹೇಳಿದೆ, ಎಚ್ಚರವಾಗಿ ಜೀವನ ನಡೆಸ್ಕೊಳ್ಳೋಕೆ ತೋರಿಸ್ಕೊಡುತ್ತಿದ್ದು. ನಾವಿವಾಗ ಮಲ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ, ನಾವು ಎಚ್ಚರಿಕೊಂಡು ನಡೆಸ್ತಾ ಇಲ್ಲ ಜೀವನ. ನಾವು ರಾತ್ರಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ, ದಿನದಲ್ಲಿ ಜೀವನ ನಡೆಸ್ತಾ ಇಲ್ಲ. ದಿನದಲ್ಲಿ ಜೀವನ ನಡೆಸಿದ್ರೆ ಒಬ್ರಿಗೊಬ್ರಿಗೆ ನೋಡ್ತೀವಿ, ಇವ್ರು ಯಾರು ಇವ್ರ ತಂದೆ, ಇವ್ರ ತಾಯಿ, ಇವ್ರ ಅಣ್ಣ, ಇವ್ರ ತಮ್ಮ, ಇವ್ರ ಹೆಂಡತಿ, ಇವ್ರ ಗಂಡ, ಎಲ್ಲರೂ ಕಾಣ್ತಾರೆ. ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬೆಳಕಿನಲ್ಲಿ ಜೀವನ ಆದರೆ, ಬೆಳಕು ಅಂದರೆ ಜ್ಞಾನದಲ್ಲಿ ಜೀವನ ಆದರೆ, ಕತ್ತಲೆ ಅಂದರೆ ಅಜ್ಞಾನದಲ್ಲಿ ಜೀವನ ನಾವು ನಡೆಸ್ತಾ ಇರೋದು. ಅಜ್ಞಾನದಲ್ಲಿ ಮೋಹ ನಿಶೆ ಒಳಗೆ ನಾವು ಮಲ್ಕೊಂಡಿದ್ದೀವಿ. 3 ಪ್ರಕಾರದ ರಾತ್ರಿಗಳಿದೆ ಭಾರತೀಯ ತಂತ್ರವಿಜ್ಞಾನದ ಪ್ರಕಾರವಾಗಿ. ಕಾಲರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣ. 3 ರಾತ್ರಿಗಳು ದಾರುಣ ರಾತ್ರಿಗಳು, ಮಹಾ ಕಷ್ಟಕರವಾದ್ದು. ಕಾಲರಾತ್ರಿ ನಾವು ಶರೀರ ಬಿಡ್ತೀವಲ್ಲ, ಕಷ್ಟಕರವಾಗಿರೋದು. ಶರೀರ ಬಿಡೋದ್ರಲ್ಲಿ ಕಷ್ಟ ಇದೆ. ಅದು ಎಷ್ಟೇ ಸ್ವಲ್ಪ ಸಮಯದ್ದೇ ಕಷ್ಟ ಆಗಲಿ, ತುಂಬ ಕಷ್ಟ ಇದೆ. ಅದಕ್ಕೆ ತಾನೇ ಭಯ ಆಗೋದು. ಯಾವುದ್ರಲ್ಲಿ ಕಷ್ಟ ಆಗುತ್ತೋ ಅದಕ್ಕೆ ತಾನೇ ನಮಗೆ ಭಯ ಆಗೋದು. ಕಾಲರಾತ್ರಿಯಿಂದ ನಾವು ಶರೀರ ಬಿಡೋ ಸಮಯದನ್ನ ಕಾಲರಾತ್ರಿ ಅಂತ ಹೇಳಿದೆ. ಮಹಾರಾತ್ರಿಯಿಂದ ನಾವು ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿವಸ ಇದ್ದೀವಲ್ಲ, ಅದು ಮಹಾರಾತ್ರಿ. ಯಾವಾಗಿಂದ ಹುಟ್ಕೊಂಡಿದ್ದೀವೋ, ಯಾವಾಗಿನವರೆಗೆ ಶರೀರ ಬಿಡ್ತೀವೋ, ಇದೆಲ್ಲ ಏನು ನಡೀತಾ ಇದೆಯಲ್ಲ, ಇದೆಲ್ಲ ಮೋಹರಾತ್ರಿ ನಡೀತಾ ಇದೆ. ನಾವು ಮೋಹ ನಿಶೆ ಒಳಗೆ ಮಲ್ಕೊಂಡಿದ್ದೀವಿ. ನಾವು ಎಚ್ಚರವಾಗಿಲ್ಲ. ಎಚ್ಚರವಾಗಿಬಿಟ್ರೆ ಜೀವನದ ರಸವೇ ಬೇರೆಯಾಗಿ ಹೋಗುತ್ತೆ. ಆವಾಗ ಯಾರು ಬೇರೆಯವರು ಅಂತ ಅನಿಸೋದೇ ಇಲ್ಲ, ಎಲ್ಲರೂ ಆತ್ಮೀಯರಾಗಿ ಅನ್ನಿಸ್ತಾರೆ. ಎಷ್ಟು ಪ್ರೀತಿ ಇತ್ತು ಈ ದೇಶದಲ್ಲಿ, ಪರಿವಾರದಲ್ಲಿ, ಅಕ್ಕಪಕ್ಕದಲ್ಲಿ, ಎಷ್ಟು ಚೆನ್ನಾಗಿತ್ತು ಎಲ್ಲವೂ. ಇವಾಗಲೂ ಚೆನ್ನಾಗಿರೋರು ಚೆನ್ನಾಗೇ ಇದ್ದಾರೆ. ಬೀಜ ನಾಶವಾಗೋಲ್ಲ ಯಾವಾಗಲೂ. ತುಂಬ ಚೆನ್ನಾಗಿರೋರು ಇದ್ದಾರೆ. ಮಾತ್ರ ಇವಾಗ ಮೇಲೆ ಕಂಡು ಬರ್ತಾ ಇರೋದೇನೋ ಅದು ವಿಪರೀತವಾಗಿರೋ ಸ್ಥಿತಿಗಳೇ ಕಂಡು ಬರ್ತಾ ಇದೆ. ಅದರದ್ದು ಆಕ್ರಮಣ. ಅದಕ್ಕೆ ಇವಾಗ ಮೊನ್ನೆ ಇವಾಗ 2 ದಿವಸ ಕಾಶಿಯಿಂದ ಬಂದಿದ್ದೀನಿ. ಮೊನ್ನೆ ನಾನು
ಒಂದು ಸ್ವಪ್ನ ನೋಡಿದೆ. ಅದರಲ್ಲೊಂದು ಹೇಳ್ತಾ ಇದ್ದೀನಿ ನಾನು. ಇವಾಗ ಸ್ವಾತಂತ್ರ್ಯ ಅನ್ನೋದು 3 ಪ್ರಕಾರದ ಸ್ವಾತಂತ್ರ್ಯ ಇದೆ. ಶಾರೀರಿಕ ಸ್ವಾತಂತ್ರ್ಯ, ಮಾನಸಿಕವಾದ ಸ್ವಾತಂತ್ರ್ಯ ಮತ್ತು ಬೌದ್ಧಿಕವಾದ ಸ್ವಾತಂತ್ರ್ಯ. ಇವಾಗ ನಮಗೆ ಬ್ರಿಟಿಷರು ಹೋದರು, ಅದು ಶಾರೀರಿಕವಾದ ಸ್ವಾತಂತ್ರ್ಯ ನಾವು ಪಡೆದಿದ್ದೀವಿ. ಮಾನಸಿಕವಾಗಿ ನಾವು ಸ್ವತಂತ್ರವಾಗಿಲ್ಲ. ಇನ್ನೂ ನಾವು ಬೌದ್ಧಿಕವಾಗಿ ಸ್ವತಂತ್ರವಾಗಿಲ್ಲವೇ ಇಲ್ಲ. ಇದೆರಡೂ ಇನ್ನೂ ನಾವು ಸ್ಲೇವರಿಲಿದ್ದೀವಿ. ನಮ್ಮ ಬುದ್ಧಿನೂ ನಮ್ಮದಲ್ಲ, ನಮ್ಮ ಮನಸ್ಸು ನಮ್ಮದಲ್ಲ. ನಮ್ಮ ಕರ್ಮಗಳೆಲ್ಲ ಪರಕೀಯ ಕರ್ಮಗಳು. ಬ್ರಿಟಿಷ್ನವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತಾಯಿದ್ದೀವಿ. ನಮ್ಮ ಕರ್ಮ ನಾವು ಗೊತ್ತೇ ಇಲ್ಲ ನಮಗೇನು ನಮ್ಮ ಕರ್ಮ ಏನು ಅಂತ. ಹೇಗೆ ಮಾಡೋದು ಕರ್ಮ ಅನ್ನೋದು ಇದು ಅದು ಅಂತ ಅಲ್ಲ, ಹೇಗೆ ಮಾಡೋದು ಕರ್ಮನ, ಹೌ ಟು ಡೂ ದ ವರ್ಕ್, ಆ್ಯಕ್ಷನನ್ನು ಹೇಗೆ ಪರ್ಫಾರ್ಮ್ ಮಾಡೋದು. ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೀತೆ ಒಳಗೇನು ಸಂಬಂಧ ಇಲ್ಲ. ವಿಶೇಷವಾಗಿ ನಾವು ಕಸ ಗುಡಿಸ್ತಾ ಇದ್ದೀವ, ಪಾತ್ರೆ ತಿಕ್ತಾ ಇದ್ದೀವ, ಪ್ರವಚನ ಮಾಡ್ತಾಯಿದ್ದೀವ, ಪೂಜೆ ಮಾಡ್ತಾಯಿದ್ದೀವ, ಆಫೀಸ್ನಲ್ಲಿ ಕೂತ್ಕೊಂಡು ಲೆಕ್ಕ ಬರಿತಾ ಇದ್ದೀವ. ಗೀತೆ ಅದ್ರ ಬಗ್ಗೆ ಏನು ಹೇಳೋಲ್ಲ. ಯಾವ ಕೆಲಸನೂ ಹೇಗೆ ಮಾಡಬೇಕು, ಹೌ, ಅದರಲ್ಲೇ ಎಲ್ಲ ರಹಸ್ಯ ಇರೋದು. ಕರ್ಮ ಮಾಡೋದು ಹೇಗೆ ಮಾಡಿದರೆ ನಾವು ಮುಕ್ತರಾಗ್ಬೋದು. ಯಾವಾಗ ಮಾನಸಿಕ ಸ್ವತಂತ್ರ ಬಂದುಬಿಡುತ್ತೋ, ಯಾವಾಗ ಬೌದ್ಧಿಕ ಸ್ವತಂತ್ರ ಬಂದುಬಿಡುತ್ತೋ, ಆವಾಗ ಈ ದೇಶದ ವ್ಯವಸ್ಥೆನೇ ಬೇರೆ ಆಗಿ ಹೋಗುತ್ತೆ. ಇವಾಗ ನಾವೆಲ್ಲ ಎರಡೂ ಗೌಲಾಮಿ ಒಳಗಿದ್ದೀವಿ, ಸ್ಲೇವರಿ ಒಳಗಿದ್ದೀವಿ. ಅದರದ್ದೇ ನಂದು ಗೀತೆ ಮೂಲಕವಾಗಿ ನಾನು ಧ್ಯಾನದಲ್ಲಿದ್ದಾಗಿರು ನಮ್ಮ ರಾಮ್ ಅವರು ತಿಳಿಸಿದರು. ಕಾಶಿ ಒಳಗೆ ಸಾಧನಾ ಕಾಲದಲ್ಲಿ ನನಗೆ ಕಂಡು ಬಂದಿದ್ದೇನು, ಯಾಕಪ್ಪ ಈ ದೇಶದಲ್ಲಿ ಇಷ್ಟು ಸಮಸ್ಯೆ ಇದೆ, ಯಾಕೆ ಜನಗಳು ಇಷ್ಟು ಚೆನ್ನಾಗಿರೋ ದೇಶ, ಇಷ್ಟು ಜ್ಞಾನ, ಇಷ್ಟು ಪರಂಪರೆಗಳು, ಇಷ್ಟೆಲ್ಲ ಇರೋದು ಯಾಕೆ ಹೀಗಾಯಿತು, ಯಾಕೆ ಹೀಗಾಗ್ತಾಯಿದೆ, ಯಾಕೆ ಹೀಗಾಗಿದೆ. ಇವಾಗ ಅದರಲ್ಲಿ ಏನು ಕಂಡು ಬಂದಿದ್ದು, ನಮ್ಮ ಸಂಸ್ಕೃತಿಯಿಂದ ನಮ್ಮನ್ನು ಕಟ್ ಮಾಡಿರೋದ್ರಿಂದನೇ ಈ ಸಮಸ್ಯೆಗಳು. ಈ ಬೌದ್ಧಿಕವಾದ ಮಾನಸಿಕವಾದ ಪರತಂತ್ರತೆ ಇದೆಯಲ್ಲ, ಇದೇ ನಮ್ಮ ಸಮಸ್ಯೆಗಳ ಕಾರಣ. ಯಾವತ್ತಿನ ದಿವಸ ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ ಸ್ವತಂತ್ರರಾಗಿ ಹೋಗ್ತೀವೋ ಯಾವ ಸಮಸ್ಯೆನೂ ಇರೋದಿಲ್ಲ. ಅದು ಹೇಗೆ ಸ್ವತಂತ್ರ ಬರೋದು, ಆ ಗೀತೆ ಮೂಲಕವಾಗೇ ಬರಬೇಕು. ಅದೊಂದು ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಅಂತ ಹೇಳ್ತೀನಿ, ಪುನರ್ಜಾಗರಣೆ ಅಂತ ಹೇಳ್ತೀನಿ. ಪೂರ್ತಿ ವ್ಯವಸ್ಥೆನೇ ಚೇಂಜ್ ಮಾಡ್ಕೊಳ್ಳೋದು, ಜೀವನದ್ದೇ ವ್ಯವಸ್ಥೆ ಚೇಂಜ್ ಮಾಡ್ಕೊಳ್ಳೋದು, ದೃಶ್ಯಗಳನ್ನು ನೋಡೋದು, ದೃಷ್ಟಿಗಳನ್ನೇ ಚೇಂಜ್ ಮಾಡ್ಕೊಳ್ಳೋದು, ನಕಾರಾತ್ಮಕವಾಗಿ ನೋಡ್ದೇ ಸಕಾರಾತ್ಮಕವಾಗಿ ನೋಡೋದು. ಪ್ರತಿಯೊಬ್ಬ ಮನುಷ್ಯನೂ, ಪ್ರತಿಯೊಬ್ಬ ಪರಿಸ್ಥಿತಿಗಳನ್ನೂ ಒಂದೊಂದು ಕ್ಷಣವೂ ನಮಗೊಂದೊಂದು ಆಪರ್ಚುನಿಟಿ ಅಂತ ತಗೊಳ್ಳೋದು. ಸಂಘರ್ಷ ಬಂತು, ಆರ್ಟ್ಸ್ ಬಂತು, ಏನೋ ವಿಪರೀತ ಸ್ಥಿತಿ ಬಂತು, ಅದು ಒಂದು ನಮ್ಮ ಧೈರ್ಯದ ಪರೀಕ್ಷೆ. ನಾವು ಜಾಗೃತವಾಗಿದ್ದರೆ ತಾನೇ ಅದನ್ನು ತಿಳ್ಕೊಳೋಕೆ ಸಾಧ್ಯ. ನಾವು ಡಿಪ್ರೆಷನ್ಗೆ ಹೊರಟು ಹೋಗ್ತೀವಿ, ಟೆನ್ಷನ್ಗೆ ಹೊರಟು ಹೋಗ್ತೀವಿ. ನಮ್ಮಲ್ಲಿ ನಾವು ಇಲ್ಲವೇ ಇಲ್ಲ. ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳದ್ದು ಕಂಟ್ರೋಲ್ಗಾಗಿ ಹೋಗ್ತೀವಿ. ಅದ್ರಲ್ಲಿ ಕಂಟ್ರೋಲ್ಗೆ ಹೋದರೆ ನಮ್ಮ ಸ್ವತಂತ್ರವಾದ ಇಲ್ಲವೇ ಇಲ್ಲ. ನಾವು ಪರತಂತ್ರ ಆಗೋದು, ಪರತಂತ್ರ ಆಗೋದು ಎಲ್ಲ ಪ್ರಕಾರದ ದುಃಖ ಶೋಕಗಳೆಲ್ಲ ಅದಕ್ಕೆ ಬಂದುಬಿಡುತ್ತೆ. ಭಗವಂತ ಏನು ಹೇಳ್ತಾರೆ, ಈ ಸ್ವಧರ್ಮ ಅನ್ನೋದು ಇದೆಯಲ್ಲ, ಈ ಕರ್ಮಯೋಗ ಇದೆಯಲ್ಲ, ಆ ಜ್ಞಾನದಿಂದ ಸ್ವಧರ್ಮ ಬರುತ್ತೆ. ಆ ಸ್ವಧರ್ಮ ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ, ಇದಕ್ಕೆ ಅಭಿಕ್ರಮ ನಾಶವಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾಯಿತು, ಇದು ಬೀಜ ನಾಶವಿಲ್ಲ ಅಂತ ಆಯಿತು. ಪ್ರತ್ಯವಾಯೋನ ವಿದ್ಯತೆ ಅಂತ ಹೇಳಿ, ಪ್ರತ್ಯವಾಯ ಅಂದರೆ ಏನು ನೋಡಿ, ಸ್ವಧರ್ಮ ಆಚರಣೆ ಒಳಗೆ ಪರಿಣಾಮದ ಬಂಧನೆ ಆಗೋದಿಲ್ಲ. ಇವಾಗ ನಮಗೇನಾಗುತ್ತೆ, ಇವಾಗ ತಿರ್ಗಾ ಜನ್ಮ ಯಾಕೆ ತಗೋಬೇಕಾಗುತ್ತೆ, ಆ ಪರಿಣಾಮ ಇದೆಯಲ್ಲ ಅದರ ಬಂಧನೆಯಿಂದ ತಿರ್ಗಾ ಬರಬೇಕಾಗುತ್ತೆ. ಅದನ್ನು ಸ್ವಲ್ಪ ನಿಮ್ಗೆ ಸರಿಯಾಗಿ ತಿಳಿಸ್ಕೊಡ್ತೀನಿ. ಇನ್ನು 3ನೇ ಅಧ್ಯಾಯಕ್ಕೆ 2 ದಿವಸ ಇವತ್ತಿಗೆ ತೊಗೊಂಡು ನಾಳೆ ಸ್ಥಿತಪ್ರಜ್ಞೆಗೆ ಬರ್ತೀನಿ ನಾನು. ಜ್ಞಾನಿಗಳ ಲಕ್ಷಣ ಏನು ಅಂತ, ಜ್ಞಾನ ಪಡೆದಿರೋರು ಹೇಗೆ ಇರ್ತಾರೆ ಅಂತ ಕೇಳಿದ್ದಾನೆ ಅರ್ಜುನ, ಅದರ ಉತ್ತರ ಕೊಟ್ಟಿದ್ದಾರೆ. ಇದು ಕರ್ಮಕ್ಕೆ ಸೇರಿಸಿರೋದನ್ನ ಇವಾಗ ಒಂದು 4 ಶ್ಲೋಕ 3 ಶ್ಲೋಕ ಇದೆ ಅಂತ ನಮಗೆ ಹೇಳಿಬಿಟ್ಟು ನಾಳೆ ಸ್ಥಿತಪ್ರಜ್ಞೆ ಹೇಳಿದ್ದು
2 ದಿವಸ ಕರ್ಮಯೋಗ ಅಂತ ತಗೊಳ್ತೀವಿ ನಾವು. ಅದನ್ನು ನಮ್ಗೆ ಕಾಣುತ್ತೆ ಹೇಗೆ ಕರ್ಮ ಅನ್ನೋದು ಹೇಗೆ ನಮಗೆ ಜೀವನಕ್ಕೆ ಹೇಗೆ ನಾವು ಮಾಡಿದರೆ ಹೇಗೆ ಮೂಲಕ್ಕೆ ಹೋಗ್ಬೋದು ಅಂತ. ಒಂದು ವಾಕ್ಯದಲ್ಲಿ ಮನುಷ್ಯ ಚೇಂಜ್ ಆಗ್ತಾನೆ. ತುಂಬ ಕೇಳಬೇಕಾಗಿಲ್ಲ. ಎಲ್ಲಿ ಹೋಗಿ ನಾಟು ಬಿಡುತ್ತೋ ಮನುಷ್ಯನಿಗೆ ಚೇಂಜ್ ಆಗಿ ಹೋಗ್ತಾನೆ. ನಮಗೆ ಒಳಗಡೆ ಹೋಗಿ ನಾಟು ಬಿಡಬೇಕದು. ಡ್ಯೂರೇಷನ್ ಆಫ್ ಆ್ಯಕ್ಷನ್, ಕರ್ಮದ ಅವಧಿ ಮತ್ತು ಪರಿಣಾಮದ ಅವಧಿ. ಡ್ಯೂರೇಷನ್, ಆ್ಯಕ್ಷನ್ ರಿಯಾಕ್ಷನ್ ಚೇನ್ನಲ್ಲೇ ನಡೀತಾ ಇದೆ ಪೂರ್ತಿ ಸಂಸಾರ. ಅದೊಂದು ಬಾಲ್ ಆ್ಯಂಡ್ ಸಾಕೆಟ್ನಾಗ ಹಾಕಿಟ್ಟಿದ್ದಾರೆ. ಕಂಪ್ಯೂಟರೈಸ್ಡ್ ಎಲ್ಲ ಆಟೋಮೆಟಿಕ್ ಸಿಸ್ಟಮು ನೇಚರ್ನೊಳಗೆ. ಆ ಕರ್ಮ ಪರಿಣಾಮದ್ದು ಜಾಯಿಂಟ್ನಲ್ಲಿ ಓಡ್ತಾ ಇದೆ ಚಕ್ರ. ಅದ್ರಲ್ಲಿ ಏನು ಕರ್ಮದ ಅವಧಿ ಇದೆಯಲ್ಲ, ಡ್ಯೂರೇಷನ್ನು, ಅದು ಶಾರ್ಟು. ಪರಿಣಾಮದ ಅವಧಿ ಲಾಂಗರು. ಒಂದು ದೇವಸ್ಥಾನಕ್ಕೆ ಹೋದು 1 ಗಂಟೆ ಹೊಡೆದು ನಾವು. ಆ ಗಂಟೆ ಹೊಡೆಯೋದಕ್ಕೆ ಒಂದು 10 ಸೆಕೆಂಡ್ ಹಿಡೀತು. ಮಾತ್ರ ಅದರ ರಿಯಾಕ್ಷನ್ ಸೌಂಡ್ ಇದೆಯಲ್ಲ, ಅದು ಅನೇಕ ಕ್ಷಣದವರೆಗೆ ನಡೀತಾ ಇತ್ತು. ಅಂದರೆ ಏನಾಯಿತು, ಕರ್ಮ ಸ್ವಲ್ಪ ಹೊತ್ತು ನಡೆಯುತ್ತೆ, ಪರಿಣಾಮ ಜಾಸ್ತಿ ಹೊತ್ತು ನಡೆಯುತ್ತೆ ಅಂತ ಆಯಿತು. ಒಂದು ಕ್ರೈಮ್ ಮಾಡಬೇಕಾದ್ರೆ 10 ನಿಮಿಷದೊಳಗೆ ಒಬ್ಬನ ಕೊಲೆ ಮಾಡಿಬಿಟ್ಟೆ ನಾನು. 10 ನಿಮಿಷದಲ್ಲಿ ಅವನು ಸಾಯಿಸಿಬಿಟ್ಟೆ. ಮಾತ್ರ ಆಮೇಲೆ ಕೇಸ್ ನಡೀತು, ಕೋರ್ಟ್ ಆಯಿತು, ನನಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಯಿತು, ಇಲ್ಲ ಗಳಿಗೆ ಹಾಕಿದರು. ಅಂದರೆ ಜೀವನವೆಲ್ಲ ಅದ್ರದ್ದು ರಿಯಾಕ್ಷನ್ ನಡೀತು 10 ನಿಮಿಷದ ತಪ್ಪು ಕೆಲಸಕ್ಕೆ. ಹಾಗೆ 10 ನಿಮಿಷದಲ್ಲಿ ಒಳ್ಳೆ ಕೆಲಸ ಮಾಡಿರೋದನ್ನು ಹಾಗೆ ಜೀವನವೆಲ್ಲ ಅದ್ರದ್ದು ಒಳ್ಳೆ ಫಲ ಸಿಗ್ತಾ ಇರುತ್ತೆ. ಇವಾಗ ನಾವು ತಿರ್ಗಾ ಯಾಕೆ ಹುಟ್ಕೋಬೇಕಾಗುತ್ತೆ? ಯಾಕೆ ಅಂದರೆ ನಾವು 60 ವರ್ಷ 70 ವರ್ಷ 80 ವರ್ಷ ಜೀವನ ನಡೆಸಿದ್ವು ಇಲ್ಲಿ. ಆ 80-90 ವರ್ಷದವರೆಗೆ ಎಷ್ಟು ಕರ್ಮಗಳು ಮಾಡಿದ್ದೀವಿ ಅಂದರೆ ಇನ್ನೊಂದು 500 ವರ್ಷ ಅದ್ರದ್ದು ರಿಯಾಕ್ಷನ್ ನಡಿಬೇಕಾಗಿದೆ. ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಒಂದು ಹಿಂದೆ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ. ಆ ಅಕ್ಯುಮುಲೇಟೆಡ್ ಪರಿಣಾಮಗಳಿದೆಯಲ್ಲ, ಆ ಪರಿಣಾಮಗಳನ್ನು ಭೋಗಿಸೋಕ್ಕೋಸ್ಕರ ತಿರ್ಗಾ ಜನ್ಮ ತಗೋಬೇಕಾಗುತ್ತೆ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ಪ್ರತ್ಯವಾಯೋನ ವಿದ್ಯತೆ. ಈ ಸ್ವಧರ್ಮದಲ್ಲಿ ಏನಾಗುತ್ತೆ, ಆ ಪರಿಣಾಮ ಅದು ಸಿಕ್ಕಾಕೊಡೋದಿಲ್ಲ. ಪರಿಣಾಮ ಅನ್ನೋದು ನಮಗೆ ಬಂಧನೆ ಕೊಡೋದಿಲ್ಲ. ತಿರ್ಗಾ ಹುಟ್ಕೋಬೇಕಾಗೋದಿಲ್ಲ ಸ್ವಧರ್ಮದಲ್ಲಿ. ಅದನ್ನು ಸರಿಯಾಗಿ ನಾವು ನಡ್ಕೊಂಡ್ಬಿಟ್ರೆ ಸ್ವಧರ್ಮದ ಮೇಲೆ. ಇವಾಗ ಪರಿಣಾಮದ ಬಂಧನದಲ್ಲಿದ್ದೀವಿ, ಅದಕ್ಕೋಸ್ಕರ ಹುಟ್ಕೋಬೇಕಾಗುತ್ತೆ. ಈ ಇದರಲ್ಲಿ ಏನಾಗುತ್ತೆ, ಇದು ಹೇಗೆ ಬಂತು, ಅದು ಯಾಕೆ ಬೀಜನಾಶವಿಲ್ಲ ಅಂತ ಹೇಳೋದಕ್ಕೇನು ಕ್ಲಿಯರಾಗಿ ಅರ್ಥ ಏನಾಯಿತು, ಈ ಕರ್ಮಯೋಗ ಇದೆಯಲ್ಲ, ಜ್ಞಾನದಿಂದ ಪ್ರೇರಿತವಾಗಿರುವಂಥ ಕರ್ಮಯೋಗ, ಇದ್ರದ್ದು ಬೀಜನಾಶವಿಲ್ಲ ಅಂತ ಏನಾಯ್ತು ಅರ್ಥ. ಇವಾಗ ನೋಡಿ, ದೊಡ್ಡ ಡಿಬೇಟ್ ನಡೀತಾ ಇದೆ ವಿಶ್ವದಲ್ಲೂ ಎಲ್ಲೆಲ್ಲೂ. ಆ ಡಾರ್ವಿನಿಂದ ಥಿಯೋರಿ ಸರಿಯೋ, ನಮ್ಮ ಋಷಿಗಳದ್ರ ಥಿಯೋರಿ ಸರಿಯೋ ಅಂತ. ಅಂದರೆ ಮನುಷ್ಯ ಆದಿಪುರುಷ, ಆದಿ ಮಾನವ ಅಸಭ್ಯನಾಗಿ ಬೆತ್ತಲೇ ಇರ್ತಾ ಇದ್ದ, ಗುಹೆಗಳಲ್ಲಿ ಇರ್ತಾ ಇದ್ದ, ಅಜ್ಞಾನಿಯಾಗಿದ್ದ ಅಂತ ಹೀಗೊಂದು ಕ್ರಮಶಃ ಸಭ್ಯನಾದವ ಆವಿಷ್ಕಾರವನ್ನು ಮಾಡ್ದ, ಬೆಂಕಿ ಕಂಡು ಹಿಡ್ಕೊಂಡ, ಹೀಗೆ ಈ ಸ್ಥಿತಿಗೆ ಬಂದಿದ್ದಾನೆ ಇವತ್ತು ಅಂತ ಹೇಳ್ತಾರೆ. ಇದು ಪಾಶ್ಚಾತ್ಯ ಜ್ಞಾನ, ಮಾನವ ವಿಜ್ಞಾನ. ನಾವಿಲ್ಲಿ ಹೇಳೋದೇನು ಗೀತೆ ಒಳಗೆ, ಋಷಯ ಸಪ್ತಪೂರ್ವೇ ಚತ್ವಾರೋ ಮನಮಸ್ತಥ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾ. ಇವಾಗ 3ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾರೆ, ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸಭಿಷ್ಯಧ್ವಂ ಏಷವೋಸ್ತಿಷ್ಠ ಕಾಮಧುಕ್. ಆ ಪ್ರಜಾಪತಿ ಪ್ರಜೆಗಳನ್ನು ರಚನೆ ಮಾಡಿದರು ಯಜ್ಞ ಸಹಿತವಾಗಿ ಅಂತ. ಅಂದರೆ ನಮ್ಮ ಆದಿಪುರುಷರು ಋಷಿಗಳು ಸಂಪೂರ್ಣ. ಅದಕ್ಕೆ ಕೃತಿಯುಗದಲ್ಲಿ ಸೃಷ್ಟಿ ಶುರುವಾಗಿರೋದು. ನಾವು ಸೃಷ್ಟಿ ಯಾವಾಗ ಶುರುವಾಯಿತು ನಮ್ಮ ಪ್ರಕಾರವಾಗಿ? ಕೃತಿಯುಗದಲ್ಲಿ. ಹೌದೋ ಅಲ್ವೋ? ಇವಾಗ ಅವರುಗಳು ಹೇಳ್ತಾ ಇರೋದೇನು, ನಾವು ಪಾಠ ಮಾಡ್ತಾ ಇರೋದು ನಮ್ಮ ಮಕ್ಕಳಿಗೆ. ನೋಡಿ, ಇದೇ ಪರತಂತ್ರ ಅಂತ ಹೇಳಿದ್ನೆಲ್ಲ, ನಾವು ಪರತಂತ್ರ ಬೌದ್ಧಿಕವಾಗಿ ಮಾನಸಿಕವಾಗಿ ಇದೇ ಪರತಂತ್ರತೆ. ಪರಕೀಯ ಜ್ಞಾನವನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಜ್ಞಾನ ನಮ್ಮ ಹತ್ರ ಇಲ್ಲವೇ ಇಲ್ಲ. 200 ವರ್ಷದ್ದು ಬ್ರಿಟಿಷ್ನವ್ರು ಬಂದು ಮಾಡಿದ್ದು ರಾಜ್ಯದಲ್ಲಿ ಅವ್ರು ಪೂರ್ತಿ ನಾಶ ಮಾಡಿ ಹೋಗಿದ್ದಾರೆ.
ಅದು ಹೇಗೆ ಶಕುನಿ, ಮಹಾಭಾರತ ಯಾರಪ್ಪ ಮಾಡಿಸಿದ್ದು? ಶಕುನಿ ಮಾಡಿಸಿದ್ದು. ಶಕುನಿಯಿಂದ ಯುದ್ಧ ಆಗಿದ್ದು. ಶಕುನಿ ದುರ್ಯೋಧನಿಗೆ ಹೇಳಿದ್ದು, ನನ್ನ ಹತ್ರ ಇದೆ, ಕರಿ, ನಾನೆಲ್ಲ ಗೆದ್ದು ಕೊಡ್ತೀನಿ ನಿನಗೆ ಅಂತ. ಅವ ಬೀಜ ಹಾಕಿದ್ದು ಯುದ್ಧದ್ದು. ಮಾತ್ರ ಇವತ್ತು ಯಾರೂ ಶಕುನಿಗೆ ತೋರಿಸೋದಿಲ್ಲ ಕೈಯನ್ನು. ಎಲ್ಲ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ, ಶ್ರೀಕೃಷ್ಣ ಯುದ್ಧ ಮಾಡಿಸ್ಬಿಟ್ರು, ಶ್ರೀಕೃಷ್ಣ ಯುದ್ಧ ಮಾಡಿಸ್ಬಿಟ್ರು ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ಲೋ? ಹಾಗೆ ಈ ಬ್ರಿಟಿಷರ್ಸು ಎಷ್ಟು ನಮಗೆ ನಾಶ ಮಾಡಿ ಹೋಗಿದ್ದಾರೆ ಅಂದರೆ, ಇವಾಗ ಬರ್ತಾಯಿದೆ ಒಂದು ಪಕ್ಷ, ಅವ್ರು ಎನಾರ್ಕಿ ಅಂತ ಒಂದು ಪುಸ್ತಕ ಬರ್ತಾ ಇದೆ ಇವಾಗ. ಒಂದು ಬ್ರಿಟಿಷ್ ಲೇಖಕನೇ ಬರೆದಿದ್ದಾನೆ ಇವಾಗ. ಅಮೆಝಾನ್ ಮೇಲೆ ಬರ್ತಾ ಇದೆ ಆ ಪುಸ್ತಕ, ಈ ಬುಕ್ನಲ್ಲಿ ಫಾರ್ಮ್ನಲ್ಲಿ. ಹಾರ್ಡ್ ಕಾಪಿನೂ ಬರುತ್ತದು. ಬ್ರಿಟಿಷ್ನವ್ರು 200 ವರ್ಷದಲ್ಲಿ ಎಷ್ಟು ಅತ್ಯಾಚಾರ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಜನಗಳ ಮೇಲೆ ಅನ್ನೋದನ್ನು ಅವ ತೋರಿಸ್ಕೊಟ್ಟಿದ್ದಾನೆ. ನಮ್ಮ ಪೂರ್ತಿ ಸೋಷಲ್ ಫ್ಯಾಬ್ರಿಕ್ನೆಲ್ಲ ನಷ್ಟ ಮಾಡಿದ್ದಾರೆ, ನಮ್ಮ ಜ್ಞಾನವೆಲ್ಲ ನಷ್ಟ ಮಾಡಿದ್ದಾರೆ. ಇವಾಗಲೂ ಏನು ನಮ್ಗೆ ಅವ್ರ ಹಿತೈಷಿಗಳು. ಆ ಶಕುನಿ ನೋಡಿ, ಅವನ ಕಡೆಗೆ ಯಾರೂ ಹೇಳೋದಿಲ್ಲ. ಹಾಗೆ ಇವಾಗ ನಮ್ಮನ್ನು ನಾಶಪಡಿಸಿರೋದು ಯಾರು? ಸಾಬರಿಗಿಂತ ಜಾಸ್ತಿ ಇವರು ನಾಶಪಡಿಸಿರೋದು. ನಮ್ಮ ಸೋಷಲ್ ಸಿಸ್ಟಮ್ನೆಲ್ಲ ಮುರಿದಾಕಿರೋರು, ನಮ್ಮ ಜ್ಞಾನವೆಲ್ಲ ನಾಶ ಮಾಡಿರೋರು. ಅವ್ರ ಕಡೆಗೆ ಯಾರೂ ನೋಡ್ತಾ ಇಲ್ಲ. ಅವ್ರು ಇವಾಗಲೂ ಹಿತೈಷಿದೆ ನಮಗೆ, ಬ್ರಿಟಿಷರ್ಸು. ಇಂಗ್ಲೀಷ್ನವ್ರು ಹಿತೈಷಿಗಳು ನಮಗೆ. ಇದೆ ಶಕುನಿ ನೀತಿ ಅಂತ ಪಾಲಿಟಿಕ್ಸ್ನವ್ರಿಗೆ. ಶ್ರೀಕೃಷ್ಣನ ನೀತಿ, ಶಕುನಿ ನೀತಿ. ಶಕುನ್ ನೀತಿನೇ ಇಂಗ್ಲೀಷ್ನವರು ಅಳವಡಿಸ್ಕೊಂಡು ಈ ದೇಶದ ಮೇಲೆ ರಾಜ್ಯ ಮಾಡಿತ್ತು. ಅದಕ್ಕೆ ಇನ್ನೂ ಜವಾಬು ಕೊಡೋಕ್ಕಾಗಿಲ್ಲ ನಾವು. ಆ ಕೂಟನೀತಿ, ಆ ಕುಟಿಲ ನೀತಿಗಳಿಗೆ ನಾವು ಯಾವ ತರಹ ಅದಕ್ಕೆ ಪ್ರತ್ಯುತ್ತರ ಕೊಡೋಕ್ಕಾಗಿಲ್ಲ ಇನ್ನೂ. ಅದಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ. ಬೀಜ ನಾಶವಿಲ್ಲ ಅಂತ ಹೇಳಿದೇನು? ಋಷಿಗಳಿಂದ ಇದು ಬಂದಿರುವಂಥ ಕರ್ಮಯೋಗ, ಅದಕ್ಕೋಸ್ಕರ ಇದ್ರದ್ದು ಬೀಜ ನಾಶವಿಲ್ಲ ಅಂತ ಹೇಳಿದರು. ಇದಕ್ಕೆ ಪ್ರತ್ಯವಾಯ ದೋಷ ಇಲ್ಲ ಅಂತ ಹೇಳಿದರೆ ಏನಾಯಿತು? ಇದಕ್ಕೆ ಪರಿಣಾಮ ಬಂಧನ ಕೊಡೋದಿಲ್ಲ ಅಂತ ಆಯಿತು. ಅಂದರೆ ತಿರ್ತಿರ್ಗ ಪುನರ್ಜನ್ಮ ಬರಬೇಕಾಗುತ್ತಲ್ಲ, ಆ ಪುನರ್ಜನ್ಮ ಆಗಬೇಕಾದ ಸಂದರ್ಭ ಬರೋದಿಲ್ಲ, ಇದರಲ್ಲಿ ಪ್ರತ್ಯವಾಯ ಆಗೋದಿಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು ಸ್ವಲ್ಪನೂ ಆಚರಣೆ ಮಾಡಿಬಿಟ್ರೆ ಈ ಸ್ವಧರ್ಮದ್ದು ದೊಡ್ಡ ಭಯದಿಂದ ತ್ರಾಣ ಸಿಕ್ಕುತ್ತೆ. ಅಂದರೆ ನಿನಗೇನು ಭಯ? ಸಾಯೋ ಭಯ ತಾನೆ. ಅವನಿಗೆ ಅವರೆಲ್ಲ ಸತ್ತು ಹೋಗ್ತಾರೇನೋ ಇದಿತ್ತಿಲ್ಲ, ಅದೊಂದು ಸುಮ್ಮನೆ ಆರ್ಗ್ಯುಮೆಂಟ್ ಕೊಟ್ಟಿದ್ದವ. ಅವನಿಗೆ ಸ್ವಮೃತ್ಯು ಕಾಣ್ತಾ ಇತ್ತು, ಅವನಿಗೆ ಗೆಲ್ಲೋದು ಕಾಣ್ತಾ ಇತ್ತಿಲ್ಲ, ಗೆಲ್ತೀವಿ ಅಂತ ಗೊತ್ತಾಗ್ತಾ ಇತ್ತಿಲ್ಲ. ಶಸ್ತ್ರ ತಗೊಳ್ಳೋದಿಲ್ಲ, ಯುದ್ಧ ಮಾಡೋದಿಲ್ಲ. ಶ್ರೀಕೃಷ್ಣ ಸಖ. ಯಾವಾಗಿನವಾಗಿ ವಿಶ್ವರೂಪ ದರ್ಶನ ಮಾಡಿಸ್ಲಿಲ್ವೋ ಭಗವಂತ ಅರ್ಜುನನಿಗೆ, ನಿಜವಾಗಿ ಇವರು ಪರಬ್ರಹ್ಮ ಪರಮಾತ್ಮ ಅಂತ ಅರ್ಜುನಿಗೆ ಗೊತ್ತೇ ಇತ್ತಿಲ್ಲ. ಆ ವಿಶ್ವರೂಪ ದರ್ಶನ ಮಾಡಿದ ಮೇಲೆ ಅವನಿಗೆ ಗೊತ್ತಾವು, ಓಹೋ ಭಗವಂತನೇ ನನ್ನ ಜೊತೆಲಿದ್ದಾರಾ ಅಂತ ಆವಾಗ ಗೊತ್ತಾಯಿತು. ಯಾಕೆಂತ 3 ಪ್ರಕಾರ ಸಂಬಂಧ ಇದೆ ಶ್ರೀಕೃಷ್ಣನಿಗೆ ಅರ್ಜುನನಿಗೆ. ತಾತ್ಕಾಲಿಕ ಸಾಮಾಜಿಕ ಸಂಬಂಧ ಸಖಾಭಾವದ್ದು, ಮಿತ್ರಭಾವದ್ದು. ಗೀತೆ ಸಂದರ್ಭದಲ್ಲಿ ಗುರು ಶಿಷ್ಯ ಸಂಬಂಧ. ಆಮೇಲೆ ನಿರಾಕಾರದಿಂದ ನೋಡಿದ್ರೆ ನರನಾರಾಯಣನ ಸಂಬಂಧ, ಭಕ್ತ ಭಗವಂತನ ಸಂಬಂಧ. ಅರ್ಜುನ ಭಕ್ತ, ಭಕ್ತೋಸಿ ಮೇ ಸಖಾ ಚೇತಿ ಅಂತ ಹೇಳಿದ್ದಾರೆ. ನೀನು ಸಖಾ ನಂದು, ನೀನು ಭಕ್ತನೂ ನಂದು ಅಂತ 2 ಉಪಾಧಿ ಕೊಟ್ಟಿದ್ದಾರೆ ಅರ್ಜುನಿಗೆ ಭಗವಂತ. ನೀನು ನನ್ನ ಭಕ್ತ, ನನ್ನ ಸಖಾ ಅಂತ. ಅದಕ್ಕೋಸ್ಕರ ಏನಾಯಿತು, ಭಗವಂತ ಏನು ಹೇಳ್ತಾ ಇದ್ದಾರೆ? ಸ್ವಲ್ಪನೂ ಇದನ್ನೇನು ಆಚರಣೆ ಮಾಡಿಬಿಟ್ರಿ ಸ್ವಧರ್ಮನ, ನಿನಗೆ ಮೃತ್ಯು ಭಯ ಇದೆಯಲ್ಲ, ಇದನ್ನು ತ್ರಾಯತೆ ಮಹತೋ ಭಯಾತ್. ದೊಡ್ಡ ಭಯದಿಂದ, ಅಪಕೀರ್ತಿ ಭಯ, ಮೃತ್ಯು ಭಯ, ಎಲ್ಲ ಕಳ್ಕೊಳ್ಳೋ ಭಯ, ಇದೆಲ್ಲ ಭಯದಿಂದ ನೀನು ಮುಕ್ತರಾಗಿ ಹೋಗ್ತೀಯ ಅಂತ. ಅದಕ್ಕೆ ನಾವು ಸ್ವಧರ್ಮ ಮೇಲೆ ಆಚರಣೆ ಮಾಡ್ಕೊಂಡ್ಬಿಟ್ರೆ ನಾವು ಅಭಯದಲ್ಲಿರ್ತೀವಿ, ನಿರ್ಭಯವರಾಗಿ ಹೋಗ್ತೇವೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ಯಾಮಿಮಾಂ ಪುಷ್ಪಿತಾಂ ವಾಚಃ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರಗಿ
ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಈ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಏನು ನೋಡಿ, ಬುದ್ಧಿ ಯಾವಾಗ ವಿವೇಕ ಜೊತೆಗೆ ಹೋಗಿ ಸೇರಿಕೊಳ್ಳುತ್ತೋ ಅದು ವ್ಯವಸಾಯಾತ್ಮಿಕ ಆಗಿ ಹೋಗುತ್ತೆ, ನಿಶ್ಚಯಾತ್ಮಿಕವಾಗಿ ಹೋಗುತ್ತೆ. ಎರಡು ಶಬ್ದಗಳಿದೆ. ಒಂದು ವಿವೇಕ ಅಂತ ಹೇಳ್ತೀವಿ. ಆದಿಶಂಕರ ಭಗವಾನ್ ವಿವೇಕ ಚೂಡಾಮಣಿ ಅಂತಲೇ ಒಂದು ಗ್ರಂಥನೇ ಬರೆದಿದ್ದಾರೆ. ವಿವೇಕ, ಒಂದು ಪ್ರಜ್ಞಾ ಅಂತ ಒಂದು ಶಬ್ದ ಇದೆ. ಎಲ್ಲಿ ಜ್ಞಾನ ಪ್ರತ್ಯಕ್ಷವಾಗುತ್ತೋ ಅದನ್ನು ಪ್ರಜ್ಞೆ ಅಂತ ಹೇಳ್ತೀನಿ. ಅದು ಎಲ್ಲಿ ಜ್ಞಾನ ಪ್ರತ್ಯಕ್ಷವಾದವು? ಆತ್ಮ ಸಾನ್ನಿಧ್ಯದಲ್ಲಿ ಪ್ರತ್ಯಕ್ಷವಾಗೋದು. ಅಹಂಕಾರ ಎಲ್ಲಿದೆ ನಮ್ಮದು? ಬುದ್ಧಿ ಒಳಗೆ ಅಹಂಕಾರ ಇರೋದು. ಆ ಬುದ್ಧಿಲಿರೋ ಅಹಂಕಾರ ಎಲ್ಲ ಜಗಕ್ಕೂ ಹೋಗಿ ಸೇರಿಕೊಳ್ಳುತ್ತೆ, ಸಂಬಂಧಗಳು ಹೋಗಿ ಸೇರಿಕೊಳ್ಳುತ್ತೆ, ಕರ್ಮದ ಜೊತೆಲಿ ಹೋಗಿ ಸೇರಿಕೊಳ್ಳುತ್ತೆ, ಎಲ್ಲ ಜಾಗಕ್ಕೂ ಹೋಗಿ ಸೇರಿಕೊಳ್ಳುತ್ತೆ ಅಹಂಕಾರ, ಬುದ್ಧಿಲಿರೋ ಅಹಂಕಾರ. ಆ ಬುದ್ಧಿಲಿರೋ ಅಹಂಕಾರ ಯಾವಾಗ ಆ ಬುದ್ಧಿ ಮತ್ತು ಆತ್ಮತತ್ವದ ಮಧ್ಯದಲ್ಲಿ ಆ ವಿವೇಕ ಅಂತ ಇರೋದು, ಒಂದರದ್ದು ವಿವೇಚನೆ ಆಗೋದು, ಒಂದು ನಿರ್ದ್ವಂದ್ವವಾಗಿ ಒಂದು ಡಿಸಿಷನ್ ತಗೊಳ್ಳೋದು. ಅರ್ಜುನ, ಆ ವಿವೇಕದಿಂದ ಯುಕ್ತವಾಗಿರುವಂಥ ಬುದ್ಧಿ ಇದೆಯಲ್ಲಪ್ಪ, ಅದು ಒಂದರ ಜೊತೆಗೆ ಹೋಗಿ ಸೇರಿಕೊಂಡಿರುತ್ತೆ. ಒಂದು ಆತ್ಮ ಆ ಒಂದಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಈ ವೇದಗಳಲ್ಲಿ ಹೇಗೆ ನೋಡಿ, ಇಲ್ಲಿ ಸಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತ ಎರಡು ಭೇದ ಭಗವಂತ ಮಾಡಿದ್ದಾರೆ. ಇಲ್ಲಿ ಸಕಾಮ ಕರ್ಮ, ವೇದಗಳಲ್ಲಿ ಹೇಳೋ ಕರ್ಮವೆಲ್ಲ ಸಕಾಮ ಕರ್ಮ ಅಂತ ಭಗವಂತ ಹೇಳ್ತಾರೆ. ಇಲ್ಲಿ ಈ ಸ್ವರ್ಗ ಸಿಕ್ಕುತ್ತೆ, ಈ ಫಲಗಳು ಸಿಕ್ಕುತ್ತೆ, ಇದು ಸಿಕ್ಕುತ್ತೆ, ಅದು ಸಿಕ್ಕುತ್ತೆ, ಈ ರಾಜ್ಯ ಸಿಕ್ಕುತ್ತೆ, ಈ ಸುಖ ಸಿಕ್ಕುತ್ತೆ, ಈ ಭೋಗ ಸಿಕ್ಕುತ್ತೆ, ಈ ಯಜ್ಞ ಮಾಡಿ ಆ ಯಜ್ಞ ಮಾಡಿ, ಇದೆಲ್ಲ ಹೇಳುತ್ತಲ್ಲ ವೇದಗಳಲ್ಲಿ. ಹೇಳ್ತಾರೋ ಇಲ್ವೋ? ಇದೆಲ್ಲ ಸಕಾಮ ಕರ್ಮಗಳು ಅಂತ ಭಗವಂತ ಹೇಳ್ತಾ ಇರೋದು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ, ಯಾವ ಚಿತ್ತ ಈ ಭೋಗ ಐಶ್ವರ್ಯಗಳಲ್ಲಿ ಆಸಕ್ತವಾಗಿದೆಯೋ ಅವ್ರಿಗೆ ಈ ವಿವೇಕ ಬುದ್ಧಿ ಸಿಕ್ಕೋದಿಲ್ಲಪ್ಪ ಅರ್ಜುನ. ಅಂದರೆ ಅವ್ರಿಗೆ ಸ್ವಧರ್ಮದ ಆಚರಣೆ ಗೊತ್ತಾಗೋದಿಲ್ಲ, ಅವ್ರಿಗೆ ಜ್ಞಾನದಿಂದ ಪ್ರೇರಿತವಾಗಿರೋ ಕರ್ಮ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಹೇಳಿಬಿಟ್ರು. ಎಷ್ಟು ವೇದಗಳಿದೆಯೋಪ್ಪ, ಎಲ್ಲ ತ್ರಿಗುಣದಿಂದ ಉಟ್ಕೊಂಡಿರುವಂಥದ್ದು, ಎಲ್ಲ ಸಿಕ್ಕಾಕುವಂಥದ್ದೇನೆ. ಸ್ವರ್ಗ ಅನ್ನೋದು ಮೋಕ್ಷ ಕೊಡೋದಲ್ಲ, ನನ್ನ ಹತ್ರ ಕರ್ಕೊಂಬರೋದಲ್ಲ. ಅದು ಈ ಸಕಾಮ ಕರ್ಮಗಳಲ್ಲಿ ಸಿಕ್ಕಾಕೋಬೇಡ ನೀನು. ಸಿಕ್ಕಾಕೊಳ್ಳೋದೇನೆ ಆ ಒಂದು ಜೊತೆಗೆ ಸೇರ್ಕೊ ಹೋಗಿ, ಒಂದು ದಿಶನ್ನು ಒಂದನ್ನು ಹಿಡ್ಕೊಂಬಿಡು. ಯಾವಾಗ ನಾವು ಕರ್ಮಕ್ಕೆ ತಗೊಂಡು ಹೋಗ್ತೀವೋ ಅದು ವಿವೇಕ ಅಂದ್ಕೊತೀವಿ. ಯಾವಾಗ ಅಂತರ್ಗತದಲ್ಲಿ ಆತ್ಮಬೋಧಕ್ಕೆ ತಗೊಂಡು ಹೋಗ್ತೀವೋ ಅದನ್ನು ಪ್ರಜ್ಞೆ ಅನ್ಕೋತೀವಿ. ಇವಾಗ ಒಂದಿನ ಜ್ಞಾನಿಗಳು ಪರಿಭಾಷೆ ಕೊಡ್ತಾರಲ್ಲ, ಸ್ಥಿತಪ್ರಜ್ಞಾ ಅಂತ. ಪ್ರಜ್ಞೆ ಒಳಗೆ ಸ್ಥಿತವಾಗಿರೋನು ಸ್ಥಿತಪ್ರಜ್ಞಾ ಅಂತ ಹೇಳ್ತೀವಿ. ಯಾನಿ ಜ್ಞಾನದಲ್ಲಿ ಯಾರು ಸ್ಥಿತವಾಗಿದ್ದಾರೋ ಅವರು ಸ್ಥಿತಪ್ರಜ್ಞರು ಅಂತ ಹೇಳ್ತೀವಿ. ಅವರ ಲಕ್ಷಣ ಹೇಳಿದ್ದಾರೆ. ಅಮ್ಮ ಜ್ಞಾನಿಗಳಾಗಿ ಮಾತಾಡ್ತಾ ಇದ್ದ, ಪೂರ್ತಿ ಜ್ಞಾನಿಗಳಾಗಿ ಮಾತಾಡ್ದ. ಅದಕ್ಕೋಸ್ಕರ ಜ್ಞಾನ ಏನು ಅಂತ ತಿಳಿಸ್ಕೊಟ್ರು. ಆ ಜ್ಞಾನವನ್ನು ಕರ್ಮದ ಜೊತೆಗೆ ಸೇರಿಸ್ಕೊಟ್ರು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೋಡಿದ್ರೆ ಇವಾಗ ಎರಡಾಯಿತು. ಕರ್ಮ ಮಧ್ಯದಲ್ಲಿದೆ, ಕರ್ಮದ ಲಕ್ಷ್ಯ ಮೇಲಿದೆ, ಕರ್ಮದ ಪರಿಣಾಮ ಕೆಳಗಿದೆ. ಪ್ರತಿಯೊಂದು ಕರ್ಮದ್ದು ಯಾವಾಗ ನಾವು ಪರಿಣಾಮದ ಜೊತೆ ಕರ್ಮನ ಸೇರಿಸ್ಕೋತೀವೋ ಸಕಾಮ ಕರ್ಮವಾಯ್ತದು. ಯಾವಾಗ ಕರ್ಮವನ್ನು ಲಕ್ಷ್ಯದ ಜೊತೆಗೆ ಸೇರಿಸ್ಕೋತೀವೋ ಅದು ನಿಷ್ಕಾಮ ಕರ್ಮವಾಯಿತು. ಕರ್ಮ ಒಂದೇ, ಯಾವುದೇ ಕರ್ಮವಾಗಲಿ ಅದು. ನಾವು ಭಗವಂತನ ಪ್ರಸನ್ನ ಪಡಿಸೋದಕ್ಕೋಸ್ಕರ, ಭಗವಂತನ ಒಲಿಸ್ಕೊಡೋಕ್ಕೋಸ್ಕರ ಯಾವ ಕರ್ಮ ಮಾಡಿರ್ತೀವೋ, ಗೀತೆ ಪ್ರಕಾರವಾಗಿ ಭಗವಂತನ ಒಲಿಸ್ಕೊಡೋಕ್ಕೋಸ್ಕರ ಸೆಪರೇಟಾಗಿ ಏನೂ ಕರ್ಮ ಇಲ್ಲ. ಪ್ರತಿಯೊಂದು ಕರ್ಮದಿಂದಲೂ ನಾವು ಭಗವಂತನ ಬಳಸ್ಕೋಬೋದು. ಕಸ ಗುಡಿಸಿಯೂ ಭಗವಂತನ ಬಳಸ್ಕೋಬೋದು, ಪಾತ್ರೆ ತಿಕ್ಕೊಂಡು ಭಗವಂತನ ಬಳಸ್ಕೋಬೋದು. ಗೀತೆ ಹೇಳೋದು ಯುದ್ಧ ಮಾಡಿಬಿಟ್ಟು ಭಗವಂತನ ಬಳಸ್ಕೋಬೋದು. ಮಾ ಮನುಸ್ಮರ ಯುದ್ಧ ಚ ಅಂತ ಹೇಳಿದರು.
ಭಗವಂತನ ಜ್ಞಾಪಕ ಇಟ್ಕೊಂಡು ಭಗವಂತನ ಹೆಸರು ತಗೊಂಡು ಭಗವಂತನಿಗೋಸ್ಕರ ಭಗವಂತ ಎಲ್ಲ ಕರ್ಮಗಳನ್ನು ಮಾಡ್ತಾಯಿದ್ರೆ ಆ ಕರ್ಮದಿಂದ ನಮಗೆ ಭಗವಂತನ ಪಡಿಬೋದು, ಭಗವಂತನ ಒಲಿಸ್ಕೋಬೋದು. ಕರ್ಮದ ಮೇಲೆ ಮನುಷ್ಯ ಕರ್ಮ ಮಾಡೋದ್ರಲ್ಲಿ ಸ್ವತಂತ್ರವಾಗಿದ್ದಾನೆ, ಪರಿಣಾಮ ಭೋಗಿಸೋದ್ರಲ್ಲಿ ಪರತಂತ್ರವಾಗಿದ್ದಾನೆ. ನಾವೆಲ್ಲ ಕರ್ಮ ಮಾಡೋದ್ರಲ್ಲಿ ಸ್ವತಂತ್ರವಾಗಿದ್ದೀವಿ. ಇವಾಗ ನಾನಿಲ್ಲಿ ಸಮಯ ಕೊಡಲೂಬಹುದಾಗಿತ್ತು, ಕೊಡದೇ ಇರಲೂಬಹುದಾಗಿತ್ತು, ಸ್ವತಂತ್ರವಾಗಿದ್ದೆ. ನೀವು ಇಲ್ಲಿ ಕೇಳೋಕೆ ಬರಲೂಬಹುದು, ಬರದೇನೂ ಇರ್ಬೋದು. ಅದು ನಿಮ್ಮ ವಿವೇಕದಿಂದ ನೀವು ಬಂದ್ರಿ. ಮಾತ್ರ ಬಂದ ಮೇಲೆ ಇಲ್ಲಿ ಅಂಥ ಮಾತಿಂದು ನಿಮ್ಮ ಮೇಲೆ ಪ್ರಭಾವ ಇದೆಯಲ್ಲ, ಅದನ್ನು ನೀವು ತೆಗೆದುಹಾಕೋಕ್ಕಾಗೋಲ್ಲ. ಅದರಲ್ಲಿ ನೀವು ಪರತಂತ್ರರಾದ್ರಿ. ಮನೋನುಕೂಲವಾಗಿ ಮಾತುಗಳನ್ನಾಡ್ತಾ ಇದ್ದರೆ ತುಂಬ ನಿಮಗೆ ಅನುಕೂಲವಾಗಿ ಚೆನ್ನಾಗಿ ಅನ್ನಿಸ್ಬೋದು. ಮನೋನುಕೂಲ ಆಗದೇ ಇದ್ದರೆ ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ ಇವರು, ನಮ್ಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ಅನ್ನಿಸ್ಬೋದು. ಎರಡು ತರಹನೂ ಎಲ್ಲರನ್ನೂ ಪ್ರಸನ್ನ ಯಾರೂ ಮಾಡೋಕ್ಕಾಗೋಲ್ಲ, ಎಲ್ಲರನ್ನೂ ಯಾರೂ ಒಪ್ಸೋಕ್ಕಾಗೋದಿಲ್ಲ. ಕರ್ಮದ ಮೇಲೆ ಮಧುಕೃಷ್ಣ ಅಧಿಕಾರ ಇದೆಯಪ್ಪ ನಿನಗೆ ಅರ್ಜುನ, ಪರಿಣಾಮದ ಮೇಲೆ ನಿನ್ನ ಅಧಿಕಾರ ಇಲ್ಲ. ಮಾ ಫಲೇಶು ಪರಿಣಾಮಕ್ಕೆ ಹೋಗಲೇಬೇಡ ನೀನು. ನಮಗೇನಾಗಿದೆ ಇವಾಗೆಲ್ಲ ರಿಸಲ್ಟ್ ಓರಿಯೆಂಟೆಡ್ ವಿದ್ಯೆ ಬುದ್ಧಿಯಿಂದ ಹಿಡಿದು ವ್ಯಾಪಾರದಿಂದ ಹಿಡಿದು ಎಲ್ಲ ರಿಸಲ್ಟ್ ಓರಿಯೆಂಟೆಡ್. ಅದೇ ಬಂಧನ, ಅದೇ ಆತ್ಮಹತ್ಯೆ ಮಾಡಿಸ್ತಾ ಇದೆ. ಇವಾಗ ರಿಸಲ್ಟ್ ಓರಿಯೆಂಟೆಡ್ ಅಂತಲೇ ಆತ್ಮಹತ್ಯೆ ಆಗ್ತಾ ಇದ್ದೀರ, ನೋಡ್ತಾ ಇದ್ದೀರಲ್ಲ. ನಾನು ಹೇಳಬೇಕಾಗಿಲ್ಲ ನಿಮಗೆ. ನಾವು ಲಕ್ಷ್ಯವನ್ನೇ ಬಿಟ್ಬಿಟ್ಟಿದ್ದೀವಿ. ಎಲ್ಲ ರಿಸಲ್ಟ್ ಇದೇ ಕಮರ್ಷಿಯಲೈಸೇಷನ್ ಅಂತ ಹೇಳೋದು. ಪರಿಣಾಮವನ್ನು ಯಾವಾಗಲೂ ದೃಷ್ಟಿಗತವಾಗಿ ಇಟ್ಕೊಂಡು ಕರ್ಮ ಮಾಡಿದರೆ ಅದನ್ನು ವ್ಯಾಪಾರ ಅಂತ ಹೇಳ್ತೀವಿ. ಗುರಿಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡು ಕರ್ಮ ಮಾಡಿದರೆ ಅದನ್ನು ಸೇವೆ ಅಂತ ಹೇಳ್ತೀವಿ. ಸೇವೆ ಅನ್ನೋದು ಸೆಪ್ರೇಟಾಗಿ ಕರ್ಮ ಅಲ್ಲ, ಪ್ರತಿಯೊಂದು ಕರ್ಮವೂ ಸೇವೆನೇ. ನಮ್ಮ ಆ ಭಾವನೆಯಿಂದ ಮಾಡಬೇಕು. ಆವಾಗ ಪರಿಣಾಮದ ಮೇಲೆ ನಮ್ಮ ದೃಷ್ಟಿ ಹೋಗೋದಿಲ್ಲ. ನಾವು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತೀವಿ. ನಮ್ಮ ವ್ಯಾಪಾರಿಗಳಿದ್ದರು, ವೈಶ್ಯರಿದ್ದರು, ಶೆಟ್ಟರಿದ್ದಾರೆ, ಇವಾಗೆಲ್ಲ ಇದಕ್ಕೂ ಇಲ್ಲ. ಇವಾಗ ಎಷ್ಟು ಒಳ್ಳೆಯ ಕೆಲಸ ನಡೀತಾ ಇದ್ದು ಸಮಾಜದಲ್ಲಿ. ಇವಾಗ ಹಾಗೆ ನಮ್ಮ ಶರೀರದಲ್ಲಿ ಈ ಬೆನ್ನು ಮೂಳೆ ಇದೆಯಲ್ಲ, ಸ್ಪಿನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಪೂರ್ತಿ ಶರೀರ ನಿಂತಿರೋದು. ಹಾಗೆ ಈ ಸಮಾಜವೂ ಒಂದು ಶರೀರ. ಆ ಸಮಾಜ ಶರೀರ ಯಾರ ಮೇಲೆ ನಿಂತಿದೆ? ವೈಶ್ಯರ ಮೇಲೆ ನಿಂತಿರೋದದು. ವೈಶ್ಯರನ್ನು ತೆಗೆದುಬಿಡಿ, ಶರೀರವೇ ಇಲ್ಲ ಸಮಾಜಕ್ಕೆ. ಇವಾಗ ಆಗ್ತಾಯಿರೋ ಎಷ್ಟು ಒಳ್ಳೆಯ ಕೆಲಸಗಳಿದೆಯೋ ಅದಕ್ಕೆಲ್ಲ ಅವರೇ ಕೊಡ್ತಾ ಇರೋದು ದುಡ್ಡು, ಅದಕ್ಕೆ ಸಮರ್ಥನೆ ಮಾಡ್ತಾ ಇರೋದು. ಅದು ವೈಶ್ಯರು ಇಲ್ಲಿಯವರಾಗಲಿ, ರಾಜಸ್ಥಾನದವರಾಗಲಿ, ಯು ಪಿಯವರಾಗಲಿ, ಎಲ್ಲಿಯವರಾದರೂ ಆಗಲಿ ವೈಶ್ಯ ಸಮಾಜ ಅಂತ ಹೇಳ್ತೀವಿ. ಆ ವೈಶ್ಯ ಸಮಾಜ ಏನು? ಅದು ಬೆಂಬಲ ಕೊಡ್ತಾ ಇರೋದು ಎಲ್ಲದಕ್ಕೂ, ಎಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಾ ಇರೋದು, ಅದರಿಂದ ನಡೀತಾ ಇರೋದು. ಅದು ಯಾವಕ್ಕೆ ನಡೀತಾ ಇದೆ? ಆ ಪರಿಣಾಮ ಯೋಚನೆ ಮಾಡಿಕೊಂಡ್ರೆ ಲಕ್ಷ್ಯಕ್ಕೋಸ್ಕರ. ಅದಕ್ಕೆ ಧನ ಕೂಡಿಸೋದು ಮುಖ್ಯವಲ್ಲ, ಧರ್ಮ ಕೂಡಿಸ್ಬೇಕು. ನಾವು ನಮ್ಮ ಮಕ್ಕಳಿಗೆ ಧರ್ಮ ನೀಡೋಣ. ಧನ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಪ್ರತಿಯೊಂದು ಪೀಳಿಗೆಗೂ ಸಂಪಾದನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಕೊಡ್ತೀರೋ ಇಲ್ವೋ? ನಾವೇ 4 ಪೀಳಿಗೆಗಳಿಗೋಸ್ಕರ ಸಂಪಾದನೆ ಮಾಡಿ ಇಟ್ಬಿಡೋಣವಾ? ಅವಾಗ ಬರೋ ಪೀಳಿಗೆಗಳೇನು ಮಾಡುತ್ತೆ? ಅದನ್ನು ಉಡಾಯಿಸುತ್ತವೆ. ನಾವು ಯಾಕಪ್ಪ ಇನ್ನೊಬ್ರಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ನಾವು ಯಾಕೆ ಧನ ಇಡಬೇಕು? ಧರ್ಮ ಇಟ್ಟು ಹೋಗೋಣ. ಆ ಧರ್ಮ ಅವ್ರನ್ನ ಕಾಯುತ್ತೆ. ಪ್ರತಿಯೊಬ್ಬನಿಗೂ ಸಂಪಾದನೆ ಮಾಡೋಕ್ಕೆ ಧಾಷತ್ತು ಯೋಗ್ಯತೆ ಕೊಡೋಣ. ಅವ್ರು ಇವತ್ತು ಸಂಪಾದನೆ ಮಾಡಲಿ ಮಕ್ಕಳು, ನಾವು ಯಾಕೆ ಇಟ್ಟು ಕೊಡಬೇಕು ಅವ್ರಿಗೆಲ್ಲ? ನಾವು ದಾನ ಧರ್ಮ ಮಾಡಿ ಹೋಗೋಣ ಚೆನ್ನಾಗಿ. ಎಷ್ಟಾಗುತ್ತೋ ಆ ಧರ್ಮ ನೋಡಿ. ಧರ್ಮಕ್ಕೆ 4 ಕಾಲಿದೆ. ಆ 4 ಕಾಲದಲ್ಲಿ ಕಲಿಯುಗದಲ್ಲಿ ಆ ದಾನ ಅನ್ನೋ ಕಾಲೇ ಮೇಲೆ ಧರ್ಮ ನಿಂತಿರೋದು. ನಾನು ಇವಾಗ ಎಷ್ಟು ಜನ ಏನೇನೋ ಕಷ್ಟದಿಂದ ನನ್ನ ಹತ್ರ ಬರ್ತಾರೆ. ಗ್ರಹಗಳ ಪರಿಹಾರವಾಗಲಿ, ಬೇರೆ ಸಮಸ್ಯೆಗಳ ಪರಿಹಾರವಾಗಲಿ. ನಾನು ದಾನ ಎಷ್ಟೋ ಜಪ ತಪ ಹೇಳಿದ ಅಷ್ಟು ಪ್ರಭಾವ ಆಗಲಿಲ್ಲ. ನಾನು ದಾನದ ಪ್ರಿಸ್ಕ್ರಿಪ್ಷನ್ ಕೊಟ್ಟನಲ್ಲ, ಆ ದಾನ ಮಾಡಿಸಿದ ತಕ್ಷಣ ಪರಿಹಾರವಾಯಿತು. ಆ ದಾನ ಅನ್ನೋದು ಇವಾಗ ಅಷ್ಟು ಪ್ರಭಾವಿಯಾಗಿದೆ. ಅದಕ್ಕೆ ದಾನ ಮಾಡ್ತಾಯಿರಿ. ಏನೋ ದಾನ ಅಂದರೆ ಯಾವ ದಾನ? ನಿಮಗೆ ಅಲ್ಲಿಂದ ಏನೋ ಅಪೇಕ್ಷೆ ಇಲ್ಲದೇ ಇರುವಂಥ ದಾನ ಮಾಡಬೇಕು. ನಾವು ಅಲ್ಲಿಂದ ಏನು ತಗೋಬೇಕು ಅನ್ನೋ ಇರಬಾರ್ದು. ಅಂಥ ದಾನ ಶ್ರೇಷ್ಠವಾದ ದಾನ. ದಾನನೂ 3 ಪ್ರಕಾರದ ಹೇಳಿದ್ದಾರೆ ಗೀತೆ ಒಳಗೆ. ಸತ್ವಗುಣದ ದಾನ ಇದೆ, ರಜೋಗುಣದ ದಾನ ಇದೆ, ತಮೋಗುಣದ ದಾನ ಇದೆ.
ಸತ್ವಗುಣದಾನ ಏನು ಅಪೇಕ್ಷೆ ಇಲ್ಲದೇನೆ ಪಾತ್ರದ ಎಲ್ಲಿ ಒಳ್ಳೆ ಕೆಲಸ ನಿಜವಾಗಿ ನಡೀತಾ ಇದೆಯೋ ಅಲ್ಲಿ ಸಹಯೋಗ ಮಾಡೋದು, ಅಲ್ಲಿ ಕೊಡೋದು. ಅದನ್ನು ಕರ್ಮದ ಮೇಲೆ ನಾವು ಯಾವಾಗ ಲಕ್ಷ್ಯ ಜೊತೆಗೆ ಸೇರ್ಕೊಂಡ್ಬಿಡ್ತೀವೋ ಅದು ನಿಷ್ಕಾಮ ಕರ್ಮವಾಗುತ್ತೆ. ಕಾಮ ಅಂದರೆ ಏನು? ಪರಿಣಾಮ ಅಂತ. ಪರಿಣಾಮಕ್ಕೆ ಸಿಕ್ಕಾಕೊಳ್ದೇನೆ ಮೇಲಕ್ಕೆ ಹೋಗಿ ಸೇರಿಕೊಂಡು ಗುರಿಗೋಸ್ಕರ, ಭಗವಂತನಿಗೋಸ್ಕರ ನಾವು ಕರ್ಮ ಮಾಡ್ತಾ ಇದ್ದೀನಿ. ನಮಗೆ ವ್ಯಾಪಾರ ಮಾಡೋಕ್ಕೆ ಭಗವಂತ ಹುಟ್ಟಿಸಿದ್ದಾನೆ, ನಾವು ವ್ಯಾಪಾರ ಮಾಡ್ತಾಯಿದ್ದೀನಿ. ಆ ವ್ಯಾಪಾರದಲ್ಲಿ ಏನು ಅಂದರೆ ಒಬ್ರು ಕೇಳಿದರು, ಒಬ್ಬರು ವೈಶ್ಯರೇನೇ ಇಲ್ಲೇ ಬೆಂಗಳೂರಿನಲ್ಲೇ ಕೇಳಿದರು, ಒಬ್ಬರು ದೊಡ್ಡ ಮನುಷ್ಯರು, ನಾವು ಲಾಭಕ್ಕೋಸ್ಕರನೇ ವ್ಯಾಪಾರ ಮಾಡೋದು ಶಾಸ್ತ್ರಿಗಳೇ. ನಾನು ಹೇಳಿದೆ, ತಪ್ಪು ಮಾಡ್ತಾಯಿದ್ದೀರಿ ಹಾಗಾದರೆ ನೀವು ಅಂತ ಹೇಳಿದೆ. ನೀವು ಲಾಭಕ್ಕೋಸ್ಕರ ಮಾಡಬಾರ್ದು ನೀವು ವ್ಯಾಪಾರ ಅಂತ. ಲಾಭಕ್ಕೋಸ್ಕರ ನೀವು ವ್ಯಾಪಾರ ಮಾಡಿದರೆ ನೀವು ತುಂಬ ತಪ್ಪು ಮಾಡ್ತಾಯಿದ್ದೀರಿ ಅಂತ. ಮತ್ತು ಯಾವುದಕ್ಕೋಸ್ಕರ ವ್ಯಾಪಾರ ಮಾಡಬೇಕು ಅಂತ? ನೀವು ವ್ಯಾಪಾರ ಮಾಡಬೇಕು, ನಿಮ್ಮ ಗಿರಾಕಿಗಳು ಸಂತುಷ್ಟರಾಗಿರಬೇಕು ಅನ್ನೋದಕ್ಕೋಸ್ಕರ ವ್ಯಾಪಾರ ಮಾಡಬೇಕು. ಗಿರಾಕಿಗಳು ನಿಮ್ಮದು ಯಾವಾಗಲೂ ಪ್ರಸನ್ನವಾಗಿರಬೇಕು. ಗಿರಾಕಿಗಳು ಪ್ರಸನ್ನವಾಗಿದ್ದರೆ ನಿಮ್ಮ ವ್ಯಾಪಾರ ಯಾವಾಗಲೂ ಪೀಢಿ ದರ್ ಪೀಢಿ ನಡ್ಕೊಂಡು ಹೋಗುತ್ತೆ. ನೀವು ಬರೀ ಲಾಭಕ್ಕೋಸ್ಕರ ವ್ಯಾಪಾರ ಮಾಡಿದರೆ ನೀವು ಎಕ್ಸ್ಪ್ಲಾಯ್ಟ್ ಮಾಡ್ತೀರಿ. ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರೆ ಹೋಯಿತು ವ್ಯಾಪಾರ. ಗುಡ್ ವಿಲ್ ಹೊರಟೋಯ್ತು ಹೋಯಿತು. ಎಷ್ಟೋ ನನ್ನ ಹತ್ರ ಇದ್ದಾರೆ ಚಿನ್ನ ಬೆಳ್ಳಿ ಅಂಗಡಿಯವರು. ಒಂದು ಸಮಯದಲ್ಲಿ ಎಷ್ಟೋ ನುಗ್ಗು ಇರ್ತಾ ಇಲ್ಲಿ, ಎಷ್ಟು ಜನ ಇದ್ದಾರಪ್ಪ, ಎಷ್ಟು ವ್ಯಾಪಾರ ಅಂತ. ಅವರು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಶುರು ಮಾಡಿದರು. ಇವಾಗ ನೊಣ ಹೊಡಿತಾ ಇದ್ದಾರೆ, ಯಾರೂ ಹೋಗ್ತಾ ಇಲ್ಲ. ಗುಡ್ ವಿಲ್ ನಾಶ ಆಗಿ ಹೋಯಿತು ಅಂತ ಹೇಳಿದರೆ ಹೋಯಿತು. ಆ ಗುಡ್ ವಿಲ್ ಹೇಗಿರುತ್ತೆ ಮನುಷ್ಯನಿಗೆ? ಯಾವಾಗ ನಾವು ನಮ್ಮ ಗಿರಾಕಿಗಳನ್ನು ಸರಿಯಾಗಿ ಇಟ್ಕೋತೀವೋ. ನಮ್ಮಲ್ಲಿ ಅದಕ್ಕೆ ನಮ್ಮ ವೈಶ್ಯರು, ನಮ್ಮ ಸನಾತನ ವೈಶ್ಯರು ಹಾಗೆ ಯಾವಾಗ ಸುಖದಲ್ಲಿದ್ದಾರೋ ಗಿರಾಕಿಗಳು, ಆವಾಗ ಅವ್ರ ಕೈಲಿ 4 ಕಾಸು ಸಂಪಾದನೆ ಮಾಡ್ತಾರೆ. ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ತಗೊಂಡು ಹೋಗಿ ಸ್ವಾಮಿ, ಆದಾಗ ಕೊಡೋರಂತೆ ತಗೊಂಡು ಹೋಗಿ, ಹೀಗೆ ಹೇಳ್ತಾರೆ. ಇದು ಭಾರತೀಯ ವೈಶ್ಯರದ್ದು ಸ್ವಭಾವ. ಇದು ನಮ್ಮ ಕ್ಲೈಂಟ್ಸ್ ಯಾವಾಗ ಸುಖದಲ್ಲಿದ್ದಾರೋ ಅವ್ರ ಕೈಲಿ ನಾವು 4 ಕಾಸು ತಗೊಳ್ಳೋಣ, ಅದು ನಮಗೆ ದಕ್ಕುತ್ತೆ. ಅವ್ರ ಕಷ್ಟದಲ್ಲಿರುವಾಗ ನಾವು ಅವ್ರ ಕೈಲಿ ಸಂಪಾದನೆ ಮಾಡಿದರೆ ಅದು ನಮಗೆ ದಕ್ಕೋದಿಲ್ಲ. ಇನ್ನೊಬ್ಬರ ದುಃಖದಲ್ಲಿ ನಾವು ಪಾಲು ವಹಿಸಬೇಕು. ಆವಾಗ ಇನ್ನೊಬ್ಬರ ಸುಖದಲ್ಲೂ ನಾವು ಪಾಲು ವಹಿಸೋಕೆ ಅಧಿಕಾರ ಪಡ್ಕೋತೀವಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು. ನೀನು ಕರ್ಮ ಫಲಕ್ಕೋಸ್ಕರನೂ ಕರ್ಮ ಮಾಡಬೇಡಪ್ಪ, ಅಕರ್ಮಣ್ಯನೂ ಆಗಬೇಡ. ನೀನು ಫಲ ಬೇಡ ಅಂತ ಫಲ ಬೇಡ ಯಾಕೆ ಕರ್ಮ ಮಾಡಬೇಕು? ಕರ್ಮನೇ ಬೇಡ. ಅಕರ್ಮಣ್ಯರೂ ಆಗಬಾರ್ದು. ನಾವು ಕರ್ಮ ಮಾಡಲೇಬೇಕು. ಪರಿಣಾಮನೂ ಬಂದೇ ಬರುತ್ತೆ, ಅದನ್ನು ನಾವೇ ಅನುಭವಿಸ್ತೀನಿ. ನಾನಿವಾಗ ಇಲ್ಲಿ ವ್ಯಾಖ್ಯಾನ ಕೊಡ್ತಾ ಇದ್ದೀನಿ, ಇದಕ್ಕೇನೋ ಕಾಣಿಕೆ ನನಗೆ ಸಿಕ್ಕೇ ಸಿಕ್ಕುತ್ತೆ. ಆ ಕಾಣಿಕೆಗೋಸ್ಕರ, ದುಡ್ಡುಗೋಸ್ಕರ ನಾನು ಪ್ರವಚನ ಮಾಡ್ತಾಯಿದ್ರೆ ಅದು ವ್ಯಾಪಾರವಾಯಿತು. ಅದು ವ್ಯಾಪಾರವಾಯಿತು ಅಂದರೆ ನಾನು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದೀನಿ ಅಂತ ಆಯಿತು. ಇವಾಗ ಏಜ್ ಆಫ್ ಮಾರ್ಕ್ ಇವಾಗ ಒಂದು ಬಂದಿದೆ, ಒಂದು ಶ್ರೀಮದ್ ಭಾಗವತದಲ್ಲಿ ಒಂದು ಜಾಗದಲ್ಲಿ ಬಂದಿದೆ, ಕಲಿಯುಗ ಬಂದಾಗ ಎಲ್ಲ ಒಂದೇ ವರ್ಣದವರಾಗಿ ಹೋಗ್ತಾರೆ ಅಂತ ಬಂದಿದೆ. ಬೇರೆ ಬೇರೆ ಬ್ರಾಹ್ಮಣರು, ಕ್ಷತ್ರಿಯರು, ಹೀಗೆಲ್ಲ ಬೇರೆ ಬೇರೆ ವರ್ಣಗಳಿರೋದಿಲ್ಲ, ಎಲ್ಲ ಒಬ್ಬರೇ ಒಂದೇ ವರ್ಣದವರಾಗಿ ಹೋಗ್ತಾರೆ ಅಂತ ಬಂದಿದೆ. ಅದಕ್ಕೆ ನಾನು ಅರ್ಥ ಹೊಡೆದು, ಇದು ಏನಪ್ಪ ಅರ್ಥ ಇದು ಹೀಗೆ ಹೇಳಿದಾರಲ್ಲ ಅಂತ. ಅದಕ್ಕೆ ಇವಾಗ ಅರ್ಥ ಆಯಿತು. ಎಲ್ಲರೂ ವೈಶ್ಯರಾಗಿ ಹೋಗ್ತಾರೆ ಅಂತ ಆಯಿತು. ಇವಾಗ ನಾವು ಎಲ್ಲರೂ ವೈಶ್ಯರಾಗಿದ್ದೀವಿ. ದೇವಸ್ಥಾನವೂ ವೈಶ್ಯವೃತ್ತಿ, ಉಪನ್ಯಾಸ ಕೊಡೋದು ವೈಶ್ಯವೃತ್ತಿ, ಅಧ್ಯಾತ್ಮವೂ ವೈಶ್ಯವೃತ್ತಿ, ಆಶ್ರಮ ನಡೆಸೋದು ವೈಶ್ಯವೃತ್ತಿ. ಯಾರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೋ ಅವ್ರದ್ದು ಓಡ್ತಾ ಇದೆ. ನಾವು ಅದು ಆಗ್ತಾಯಿಲ್ಲ. ನಾವು ನೋಡಿ ಮೂಲೆಯಲ್ಲಿ ಕೂತಿದ್ದೀನಿ. ಏನೋ ನಮ್ಮ ರಾಮ ಅವ್ರದ್ದು ಇದಾಗಿದೆ, ಬಂದು ತಮ್ಮ ಜೊತೆಲಿ ಮಾತಾಡ್ತಾಯಿದ್ದೀನಿ. ಇವಾಗೆಲ್ಲ ಮಾರ್ಕೆಟಿಂಗಿಂದ ಯುಗವಾಗಿ ಹೋಯಿತು, ಏಜ್ ಆಫ್ ಎಕನಾಮಿಕ್ಸ್ ಆಗೋಯಿತು. ಆ ದೇವಸ್ಥಾನ ಕಟ್ಟಿ, ಆಶ್ರಮ ಕಟ್ಟಿ, ಅಧ್ಯಾತ್ಮ ಮಾಡಿ ಎಲ್ಲ ವ್ಯಾಪಾರವಾಗಿ ಹೋಯಿತು. ಅದೇ ಒಂದೇ ವರ್ಣದಲ್ಲಿದ್ದೀವಿ ಎಲ್ಲರೂ. ಇವಾಗ ಬೇರೆ ಬೇರೆ ವರ್ಣಗಳಿಲ್ಲ ಅಂತ ಬಂದಿದೆ. ನನಗೆ ನಾಳೆ ನಾವು ನೋಡೋಣ ಇದನ್ನು ಹೇಗೆ ಸ್ಥಿತಪ್ರಜ್ಞೆ ಜ್ಞಾನದ ಲಕ್ಷಣಗಳೇನು ಅಂತ ನೋಡೋಣ. ಇದಕ್ಕೆ ಜೋಡಿಸ್ಕೊಡ್ತೀನಿ. ತಮ್ಮೆಲ್ಲರಿಗೂ ಒಂದು 2 ನಿಮಿಷ ನಮ್ಮ ಪೂರ್ಣಮದಃ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾವು ನೋಡಿ, ಇವತ್ತು ತುಂಬ ಶ್ರೇಷ್ಠವಾದ್ದು ಜನರು ಬಂದಿದ್ದಾರೆ. ನಮ್ಮ ಪರಮ ಆದರಣೀಯರಾದ ಕೆ ಚಂದ್ರಮೌಳಿಯವರು ಬಂದಿದ್ದಾರೆ.
ಸಾಕಷ್ಟು ಪುಸ್ತಕಗಳು ನೀವು ಬರೆದಿದ್ದಾರೆ. ಕಾಶಿ ಮೇಲೆ ಒಂದು ಅನುಸಂಧಾನ ಇಷ್ಟಪ್ಪ ಪುಸ್ತಕ, ಪ್ರಜ್ವಲ ಕಾಶಿ ಅಂತ, ಅದು ನಾವೆಲ್ಲ ಓದಬೇಕು. ನಾವು ಒಂದು ಥೀಸಿಸ್ನಾಗ ಕಾಶಿ ಏನು, ಹಾಗೆ ಗಂಗೆ ಮೇಲೆ ತಮ್ಮದಿದೆ. ಹಾಗೆ ಸಾಕಷ್ಟು ಭಾರತೀಯ ಸಂಸ್ಕೃತಿ ಮೇಲೆ ತುಂಬ ಪುಸ್ತಕಗಳು ಬರೆದಿದ್ದಾರೆ, ತುಂಬ ಅನುಸಂಧಾನ ಮಾಡಿದ್ದಾರೆ. ಅವ್ರನ್ನ ನಾನು ಅಭಿನಂದನೆ ಮಾಡ್ತೀನಿ. ಅವ್ರು ಬಂದಿದ್ದಾರೆ ತಮ್ಮ ವ್ಯಾಲ್ಯೂಬಲ್ ಸಮಯ ತೊಗೊಂಡು. ಹಾಗೆ ತಾವೆಲ್ಲ ಬಹಳ ವಿದ್ವಾಂಸರು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಅಭಿನಂದನೆ ಮಾಡ್ತೀನಿ. ಹೀಗೆ ಇನ್ನು 3 ದಿವಸ ತಾವು ಕಷ್ಟ ತೊಗೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ದರೆ ತಾವು ಬರೆದು ಕೇಳ್ಬೋದು, ನನಗೇನು ಗೊತ್ತಾಗುತ್ತೋ ಹಾಗೆ ಉತ್ತರ ಕೊಡ್ತೀನಿ. ಏನು ಉಚಿತ ಅನಿಸಿದೆಯೋ ಅದನ್ನು ತಾವು ಗ್ರಹಣೆ ಮಾಡ್ಕೊಳ್ಳಿ. ಯಾವ ಸರಿ ಅನಿಸಿಲ್ವೋ ಅದನ್ನು ಬಿಟ್ಬಿಟ್ಟು ಹೋಗಿ, ಅದು ನಂದು, ಅದು ತಗೊಂಡು ಹೋಗಬೇಡಿ. ಯಾವ್ದು ನಿಮಗೆ ಸರಿ ಅನ್ನಿಸ್ತು ನಮ್ಮ ಮಾತು ಗೀತೆದು, ಅದು ನಿಮ್ಮದು, ಅದು ತಾವೆಲ್ಲ ಸಂಗ್ರಹಣೆ ಮಾಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.